ಮಧ್ಯದೊಳಗೂ ದಿಶಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮರ್ಜಿ ಪಾಂಡ್ಯದವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ಬಂಧ ಅಧಿಕಾರದ 8ನೇ ಮಂಗಲ ಕಲಶ. ದೃಷ್ಟಿ ಸದೇವಾಶ್ಯ ಬಂಧ ಹೇತು ವಿಪರ್ಯಾತ್ ಯದೇವಾಧ್ಯವಸಾಯೋ ಅಯಜ್ಞಾನಾತ್ಮಾಶ್ಯ ದೃಶ್ಯತೆ. ಅಸ್ಯ ಮಿಥ್ಯಾದೃಷ್ಟೇಃ ಸ ಏವ ಬಂಧಹೇತುಃ ಭವತಿ. ಈ ಮಿಥ್ಯಾದೃಷ್ಟಿ ಜೀವದ ಇಂಥ ಯಾವ ಮಿಥ್ಯಾತ್ವ ರೂಪದ ಪರಿಣಾಮಗಳಿವೆ ಎಂದರೆ, ಈ ಜೀವನು ಸಾಯಿಸಿದನು, ಈ ಜೀವವನ್ನು ಬದುಕಿಸಿದನು. ಇಂಥ ಭಾವಗಳು ಜ್ಞಾನಾವರಣಾದಿ ಕರ್ಮಬಂಧದ ಕಾರಣವಾಗುತ್ತವೆ. ಯಾವ ಕಾರಣದಿಂದ? ವಿಪರ್ಯಾತ್. ಇಂಥ ಪರಿಣಾಮಗಳು ಮಿಥ್ಯಾತ್ವ ರೂಪವಿರುವ ಕಾರಣ. ಇವೇನದವು? ಮಿಥ್ಯಾತ್ವ ಅರ್ಥಾತ್ ವಸ್ತು ಸ್ವರೂಪವಾಗಿ ಇಲ್ಲ, ಹಾಗಿರುವ ಕಾರಣದಿಂದ ಇವು ಬಂಧದ ಕಾರಣ. ಹಾಗಾದರೆ ಬಂಧದ ಕಾರಣ ವಸ್ತುವಿನೊಳಗೆ ಇಲ್ಲ. ಜೀವ ವಸ್ತುವಿನೊಳಗೆ ಬಂಧದ ಕಾರಣ ಇಲ್ಲ. ಆದರೆ ಜೀವದ ಪರ್ಯಾಯದೊಳಗೆ ಈ ಪ್ರಕಾರದ ಯಾವ ಅಧ್ಯವಸಾಯ ಅರ್ಥಾತ್ ವಿಪರ್ಯಯ ಇದೆಯೋ ಅದು ಬಂಧದ ಇದೆ ಅಂದರೆ ಉತ್ಪನ್ನ ಆಗ್ತಿದೆ, ಅದು ಬಂಧದ ಕಾರಣ ಇದೆ. ಹಾಗಾದ್ರೆ ಬಂಧದ ಕಾರಣ ವಸ್ತುವಿನೊಳಗೆ ಇಲ್ಲ ಅಂದ ಮೇಲೆ ಬಂಧದ ನಿರೋಧ ಮಾಡಬೇಕಾಯಿತು ಅಂತಂದ್ರೆ ವಸ್ತುವಿನ ಆಶ್ರಯವನ್ನು ಹೊರತುಪಡಿಸಿ ಬೇರೆ ಯಾವ ಉಪಾಯನೂ ಇಲ್ಲ. ನಾವು ಹೊರಗೆ ಏನೇ ಮಾಡಿದ್ರೂ ಕೂಡ, ಎಷ್ಟೇ ಗ್ರಂಥಗಳದ್ದ ಆಳವಾದ ಅಧ್ಯಯನ ಮಾಡಿದ್ರೂ ಕೂಡ, ಎಷ್ಟೇ ವ್ರತಗಳನ್ನು ನಿರತಿಚಾರವಾಗಿ ಪರಿಪಾಲನೆ ಮಾಡಿದ್ರೂ ಕೂಡ, ಯಾವ ವಸ್ತುವಿನೊಳಗ ಬಂಧದ ಕಾರಣ ಇಲ್ಲವೇ ಇಲ್ಲ, ಆ ವಸ್ತುವಿನ ಆಶ್ರಯ ಮಾಡದ ವಿನಃ ಅನ್ಯದ ಆಶ್ರಯದಿಂದ ಜೀವನಿಗೆ ನಿರಂತರ ಬಂಧನ ಆಗುವುದ. ಇದು ಸಾಮಾನ್ಯ ರೂಪದಿಂದ ಮತ್ತು ವಾಸ್ತವ ರೂಪದಿಂದ ಸ್ವರೂಪ ಇದೆ. ನೋಡ್ರಿ, ದುಃಖದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಯಾವ ವಿಶೇಷ ಪ್ರಯತ್ನದ ಅವಶ್ಯಕತೆ ಇಲ್ಲ. ಒಂದೇ ಒಂದು ಮಾತು ಇದೆ, ದುಃಖ ನವೀನವಾಗಿ ಉತ್ಪನ್ನ ಆಗ್ತಾ ಇದೆ ಅಂದ ಮೇಲೆ ಆ ನವೀನವಾಗಿ ಉತ್ಪನ್ನ ಯಾವುದರಿಂದ ಆಗ್ತಾ ಇದೆ ಅದರ ಆಶ್ರಯವನ್ನು ಬಿಡುತ್ತಿದ್ದೇವೆ. ಬಸ್ ಪರದ ಆಶ್ರಯ ವಿಪರ್ಯಯ ಅರ್ಥಾತ್ ವಿಪರೀತ ವಸ್ತುವಿನ ಸ್ವರೂಪ ಆಗಿಲ್ಲವೋ ಹಾಗೆ. ಪರದಲ್ಲಿ ಸುಖ ಇಲ್ಲ, ಶಾಂತಿ ಇಲ್ಲ. ಪರದ ಆಶ್ರಯ ಮಾಡೋದು ಸುಖ ಶಾಂತಿ ಸಲುವಾಗಿ, ಇದು ವಿಪರ್ಯಯ ಇದೆ. ಅದೇ ಲೋಕದೊಳಗೂ ಪ್ರಗಟ ಪ್ರಸಿದ್ಧ ಇದೆ. ಯಾವುವು ಪರ ಯಾವುದೇ ಜೀವದ ಸಲುವಾಗಿ ಸುಖ ಶಾಂತಿಯಲ್ಲಿ ನಿಜವಾಗಿ ಕಾರಣ ಇಲ್ಲವೇ ಇಲ್ಲ ಅನ್ನೋದು ಪ್ರಗಟ ಇದೆ ವಿಶ್ವದೊಳಗ. ಯಾವುದರ ಆಶ್ರಯವನ್ನು ನಾವು ಮಾಡ್ತಾ ಇದ್ದೇವೆ ಅಂಥ ಪದಾರ್ಥಗಳದ ಆಶ್ರಯ ಮಾಡಿ ಅಸಹಾಯಿಯಾಗಿ ಅದರ ಆಶ್ರಯವನ್ನು ಬಿಟ್ಟುಕೊಟ್ಟು ಹೊರಟು ಹೋಗಿರುವಂಥವರನ್ನು ಎಷ್ಟು ನೋಡಿದ್ದೀವಿ. ಆದರೂ ಕೂಡ ನಾವು ಅದರದೇ ಆಶ್ರಯ ಮುಂದುವರಿಸ್ತಾ ಇರೋದ ನಿಜವಾಗಿ ನಮ್ಮ ದುಃಖದ ಕಾರಣ ಇದೆ, ಬಂಧದ ಕಾರಣ ಇದೆ. ಬಂಧ ಅಂದರೆ ದುಃಖ ಅಂದರೆ ಎರಡು ಒಂದೇ ಇದೆ. ಸುಖ ಅಂದರೆ ಮೋಕ್ಷ ಅಂದರೆ ಎರಡು ಒಂದೇ ಇದೆ. ಮೋಕ್ಷ ಎಲ್ಲಿದೆ ನೋಡ್ರಿ, ಪರಪದಾರ್ಥದೊಳಗನೂ ದುಃಖ ಇಲ್ಲ, ದುಃಖದ ಕಾರಣ ಇಲ್ಲ. ಮತ್ತು ನಿಜ ಪದಾರ್ಥದೊಳಗೂ ಕೂಡ ದುಃಖ ಅಥವಾ ದುಃಖದ ಕಾರಣ ಇಲ್ಲ. ಹೀಗೆ ಇರುವೆಳೆದೊಳಗೂ ಕೂಡ ಜೀವ ದುಃಖಿ ಆಗ್ತಾನೆ ಅಂತಂದರೆ ಅದರ ತಾತ್ಪರ್ಯ ಏನು? ಯಾವ ಪರದ ಆಶ್ರಯ ಮಾಡ್ತಾ ಇದ್ದೇವಲ್ಲ ಅಲ್ಲಿ ದುಃಖನೂ ಇಲ್ಲ, ಸುಖನೂ ಇಲ್ಲ.
ಮತ್ತು ಯಾವ ಸ್ವಭಾವ ಇದೆಯಲ್ಲ ನಿಜ ಸ್ವಭಾವ, ಆ ಸ್ವಭಾವದೊಳಗೆ ದುಃಖದ ಕಾರಣ ಆಗುವಂಥದ್ದು ಏನೂ ಇಲ್ಲ, ಯಾವೊಂದು ಗುಣ ಇಲ್ಲ. ನೋಡ್ರಿ, ನಿಜ ದ್ರವ್ಯ ದುಃಖದ ಕಾರಣ ಇಲ್ಲ, ನಿಜ ಕ್ಷೇತ್ರ ದುಃಖದ ಕಾರಣ ಇಲ್ಲ, ನಿಜ ಕಾಲ ದುಃಖದ ಕಾರಣ ಇಲ್ಲ, ನಿಜ ಭಾವ ದುಃಖದ ಕಾರಣ ಇಲ್ಲ. ಪರದ್ರವ್ಯ ದುಃಖದ ಕಾರಣ ಇಲ್ಲ, ಪರಕ್ಷೇತ್ರ ದುಃಖದ ಕಾರಣ ಇಲ್ಲ, ಪರಕಾಲ ದುಃಖದ ಕಾರಣ ಇಲ್ಲ, ಪರಭಾವ ದುಃಖದ ಕಾರಣ ಇಲ್ಲ. ವಸ್ತು ಸ್ವರೂಪ ಹೀಗಿದ್ದರನೂ ಕೂಡ ಜ್ಞಾನ ಸ್ವಭಾವಿಯಾದಂಥ ಜೀವ ನಿರಂತರ ದುಃಖಿಯಾಗ್ತಾ ಇದ್ದಾನೆ. ಇದು ಯಾವುದರ ಕಾರಣದಿಂದ? ಬಸ್ ವಿಪರ್ಯ ಹೇಗಿದೆಯೋ ಹಾಗೆ ತಿಳಿತಾ ಇಲ್ಲ, ಇಷ್ಟೇ. ಅದು ದುಃಖದ ಕಾರಣ ಇಲ್ಲ, ಅದೇ ಪ್ರಕಾರ ಸುಖದ ಕಾರಣನೂ ಇಲ್ಲ. ಇದರಲ್ಲೇ ದುಃಖದ ಕಾರಣ ಆಗುವಂಥದ್ದು ಯಾವ ಸ್ವಭಾವನೂ, ಕ್ಷೇತ್ರ ಕಾಲ ಭಾವ ಯಾವ ಅಂಶನೂ ಇಲ್ಲ ನಿಜದೊಳಗ. ಹಾಗಾದ್ರೆ ದುಃಖ ಯಾವುದರಿಂದ ಆಗ್ತಾ ಇದೆ? ಅದರ ಆಶ್ರಯನೂ ಮಾಡ್ತಾ ಇದ್ದೇನೆ, ಅದ ನಾನು ಅಂತ ಇದ್ದೇನೆ, ಅದರಿಂದ ಸುಖ ಅಂತ ಇದ್ದೇನೆ. ಆ ನನ್ನ ಅನ್ನುವಿಕೆಯನ್ನು, ನೋಡುವಿಕೆಯನ್ನು, ತಿಳಿಯುವಿಕೆಯನ್ನು ನಾನು ಬದಲಾಯಿಸಿಕೊಳ್ಳೋದಿದೆ. ಒಂದು ಮಾತು ನಿನ್ನೆ ಕೆಳಗಡೆ ಚರ್ಚೆಯೊಳಗೆ ಬಂದದ್ದು ಇತ್ತು. ದೀರ್ಘ 3 ದಿವಸಗಳವರೆಗೆ ಚರ್ಚೆ ಆಯ್ತಲ್ಲ, ಶುಕ್ರವಾರ, ಸೋಮವಾರ, ಮಂಗಳವಾರ. ಏನು ಚರ್ಚೆ ಆಯಿತು? ಜ್ಞಾನದೊಳಗ ಆಗಮದ ಅನುಸಾರ ವಸ್ತುವಿನ ಸ್ವರೂಪವನ್ನು ತಿಳಿಯುವ ರೂಪದ ಯಾವ ಕಾರ್ಯ ಆಗ್ತಿದೆ ಅದು ದೃಷ್ಟಿಯ ಸ್ವಭಾವವನ್ನು ಬದಲಿಸುವುದಿಲ್ಲ, ದೃಷ್ಟಿಯ ಕಾರ್ಯವನ್ನು ಬದಲಿಸುವುದಿಲ್ಲ, ಶ್ರದ್ಧೆಯ ಪರಿವರ್ತನೆಗೆ ಕಾರಣ ಆಗುವುದಿಲ್ಲ. ಕಾರಣ ಅಂಥೇಳಿ ಹೇಳಿದೆ ನಾನು. ಕಾರಣ ಮತ್ತು ಕಾರ್ಯ, ನಿಮಿತ್ತ ಮತ್ತು ಉಪಾದಾನದೊಳಗೆ ಇರುವ ವ್ಯತ್ಯಾಸ ಏನ? ಕಾರಣ ಕಾರ್ಯದೊಳಗ ಮತ್ತು ನಿಮಿತ್ತ ಉಪಾದಾನದೊಳಗ ಇರುವ ವ್ಯತ್ಯಾಸ ಏನ? ಯಾವುದು ಕಾರ್ಯರೂಪ ಆಗಿದೆಯೋ ಅದರಲ್ಲೇನ ಕಾರಣ ಇರ್ತಿದೆ, ಯಾವುದು ಕಾರಣರೂಪ ವಿದ್ಯಮಾನ ಇದೆಯೋ ಅದುವೇ ಕಾರ್ಯರೂಪ ಆಗೋ ಸಾಧ್ಯ ಇದೆ. ಇನ್ನು ನಿಮಿತ್ತ ಉಪಾದಾನ ಯಾವುದಕ್ಕಂತಾರೋ? ಯಾವಾಗ ಉಪಾದಾನದೊಳಗೆ ಸ್ವಯಮೇವ ಅದರ ಷಟ್ಕಾರಕದಿಂದ ಕಾರ್ಯ ಆಗ್ತಿದೆಯೋ ಆ ವೇಳೆದೊಳಗೆ ಯಾವ ಅನ್ಯ ದ್ರವ್ಯದ ಅದಕ್ಕೆ ಅನುಕೂಲ ರೂಪದ ಉಪಸ್ಥಿತಿ ಇರ್ತಿದೆಯೋ ಅದಕ್ಕೆ ನಿಮಿತ್ತ ಅಂತ. ನಿಮಿತ್ತ ಉಪಾದಾನಕ್ಕೆ ಆಧಾರ ಅಲ್ಲ, ಕಾರಣ ಕಾರ್ಯಕ್ಕೆ ಆಧಾರ ಇದೆ. ತಿಳಿತಿದೆ ಅಂದರೆ ನಿಮಿತ್ತ ಉಪಾದಾನಕ್ಕೆ ಆಧಾರ ಅಲ್ಲ. ಉಪಾದಾನದೊಳಗೆ ತಾನಾಗೇನ ಕಾರ್ಯ ಆದ ನಂತರ ಅದಕ್ಕೆ ಅನುಕೂಲ ರೂಪದಿಂದ ಯಾವುದು ಇನ್ನೊಂದು ದ್ರವ್ಯ ವಿದ್ಯಮಾನ ಇದೆಯಲ್ಲ ಅದಕ್ಕೆ ನಿಮಿತ್ತ ಅಂತಾರೆ. ಅರ್ಥಾತ್ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಕಾರ್ಯ ಎಲ್ಲಿ ಆಗ್ತಿದೆಯೋ ಅದರ ಅನುರೂಪ ಅನ್ಯ ದ್ರವ್ಯದ ಉಪಸ್ಥಿತಿಯನ್ನು ತಿಳಿಸಿಕೊಡುವ ಸಲುವಾಗಿ ನಿಮಿತ್ತದ ಕಥನ ಆಗಮದಲ್ಲಿ ಇರ್ತಿದೆ. ಆದರೆ ಕಾರಣ ಹಾಗಲ್ಲ. ಯಾವುದ ಕಾರ್ಯರೂಪ ಆಗಿದೆಯೋ ಅದರಲ್ಲೇನ ಕಾರಣ ಇತ್ತು ಅಥವಾ ಅದುವೇ ಕಾರಣ ಇತ್ತು. ಕಾರಣ ಇಲ್ಲದ ಕಾರ್ಯ ಆಗೋದಿಲ್ಲ. ಅರೆ ನಿಮಿತ್ತ ಇಲ್ಲದ ಕಾರ್ಯ ಆಗೋದಿಲ್ಲನೂ ಅಂತಾರ್ರೆ. ನಿಮಿತ್ತ ಇಲ್ಲದ ಕಾರ್ಯ ಆಗೋದಿಲ್ಲ ಅನ್ನೋದು ಕಥನ ಇದೆ, ಕಾರಣ ಇಲ್ಲದ ಕಾರ್ಯ ಆಗುವುದಿಲ್ಲ ಅನ್ನೋದು ವಾಸ್ತವಿಕತೆ. ಮಣ್ಣಿನೊಳಗ ಮಡಿಕೆಯ ಆಗುವ ಶಕ್ತಿ ರೂಪದ ಕಾರಣ ಇಲ್ಲದೆ ಹೋದ್ರೆ ಬೇಕಾದಂಥ ಕುಂಬಾರ ಚತುರ ಇರಲಿ. ಅಂಥ ಮಣ್ಣು ಇಲ್ಲದೆ ಹೋದ್ರೆ ಅದಕ್ಕೆ ಯಾವ ಪ್ರಕಾರದ ಬೇಕಲ್ಲ ಆ ಪ್ರಕಾರದ ಇಲ್ಲದೆ ಹೋದ್ರೆ, ಸಾಮರ್ಥ್ಯ ಕಾರಣ ಇಲ್ಲದೆ ಹೋದ್ರೆ ಮಡಿಕೆಯ ರೂಪದ ಕಾರ್ಯ ಆಗುವುದಿಲ್ಲ,
ಶತಕೋಟಿ ಪ್ರಯತ್ನದಿಂದ ಕೂಡ ಆಗುವುದಿಲ್ಲ. ಅದೇ ಪ್ರಕಾರ ಜೀವದಲ್ಲಿ ಮುಕ್ತ ಸ್ವಭಾವ ಇಲ್ಲದೆ ಹೋದರೆ ಮುಕ್ತಾವಸ್ಥೆಯ ಪ್ರಕಟ ಆಗೋ ಸಾಧ್ಯ. ಸ್ವಭಾವದೊಳಗನೆ ಇಲ್ಲದೆ ಹೋದರೆ ಎಲ್ಲಿಂದ ಬರೋದ್ರೆ? ಅದರ ನಿಮಿತ್ತ ಹಾಗೆಲ್ಲ ನಿಮಿತ್ತ ಇದ್ದ ನಂತರ ಕಾರ್ಯ ಆಗಲೂಬಹುದು, ಆಗದೇನೂ. ಗುರೂಪದೇಶ ರೂಪದ ಯಥಾರ್ಥ ದೇಶನ ರೂಪದ ಕಾರಣ ನಿಮಿತ್ತ ವಿದ್ಯಮಾನ ಇದ್ರೂ ಕೂಡ ಆತ್ಮಾನುಭೂತಿ ರೂಪದ ಕಾರ್ಯ ಆಗುವುದರದ್ದು ನಿಯಮ ಇಲ್ಲ. ಆದರೆ ಆತ್ಮಾನುಭೂತಿ ಆತ್ಮನಿರ್ಣಯ ರೂಪದ ಕಾರ್ಯ ಯಾವುದಾದರೂ ಜೀವದಲ್ಲಿ ಸ್ವಯಮೇ ಅದರ ಯೋಗ್ಯತೆಯಿಂದ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಆಗತಾ ಇತ್ತು ಅಂತಂದ್ರೆ ಆ ವೇಳೆದೊಳಗ ಆ ಜಿನದೇಶನ ನಿಮಿತ್ತ ಇದ್ದೇ ಇರ್ತದೆ. ಆವಾಗ ಅದನ್ನು ನಿಮಿತ್ತ ಅಂಥೇಳಿ ಹೇಳಲಾಗುತ್ತದೆ, ಅಥವಾ ಈ ನಿಮಿತ್ತದಿಂದ ಕಾರ್ಯ ಆಯಿತು ಅಂಥೇಳಿ ಹೇಳಲಾಗುತ್ತದೆ. ಆದರೆ ಯಾವನಲ್ಲಿ ದ್ರವ್ಯ ಕ್ಷೇತ್ರ ಕಾಲ ಭಾವದ ಅಪೇಕ್ಷಾದಿಂದ ಕಾಲ ಆ ಸಮಯದೊಳಗ ತತ್ವ ನಿರ್ಣಯ ಆತ್ಮನ ಅನುಭೂತಿ ರೂಪದ ಸ್ವಕಾಲ ಇಲ್ಲದೆ ಹೋದರೆ ಕಾರ್ಯ ಆಗುವುದನ್ನು ಸಾಧ್ಯ ಇಲ್ಲ. ಆ ಸ್ವಕಾಲ ರೂಪದ ಕಾರಣ ಇದ್ದ ನಂತರ ಅನುಭೂತಿ ರೂಪದ ಕಾರ್ಯ ಆಗೇ ಆಗ್ತದೆ. ಸ್ವಕಾಲ ರೂಪದ ಕಾರಣ ಇದ್ದ ನಂತರ ಅರೆ ಕಾರಣ ಕೂಡ ತ್ರಿಕಾಲ ವಿದ್ಯಮಾನ ಇದೆ ನೋಡ್ರಿ. ಕೇವಲ ಜ್ಞಾನ ಆಗುವ ಶಕ್ತಿ ಅಥವಾ ಕೇವಲ ಜ್ಞಾನ ಜೀವದಲ್ಲಿ ಶಕ್ತಿ ರೂಪದಿಂದ ಇದೆ. ಆದರೆ ಕೇವಲ ಜ್ಞಾನ ರೂಪದಿಂದ ಪರಿಣಮನ ಮಾಡುವಂಥ ಧರ್ಮ ಜೀವದಲ್ಲಿ ಇರೋದು ಅವಶ್ಯಕ. ಈಗ ಧರ್ಮ ಮತ್ತು ಶಕ್ತಿ ಈ ಎರಡು ಬೇರೆ ಬೇರೆ ಆದವು. ಕೇವಲ ಜ್ಞಾನ ಶಕ್ತಿ ಏನಿದೆ ಅದು ಪ್ರತಿಯೊಂದು ಜೀವದಲ್ಲೇ ಇದೆ, ಅಭವಿನಲ್ಲೇ ಕೂಡ ಇದೆ. ಆದರೆ ಕೇವಲ ಜ್ಞಾನ ರೂಪದಿಂದ ಪರಿಣಮನ ಆಗುವಂಥ ಧರ್ಮ ಏನಿದೆ ಅಲ್ಲ, ಅದ ಅಭವ್ಯನಲ್ಲೇ ಇಲ್ಲವೇ ಇಲ್ಲ. ಮತ್ತು ಭವ್ಯನಲ್ಲೇ ಕೂಡ ಯಾವ ಸಮಯಕ್ಕೆ ಆ ಧರ್ಮ ಪ್ರಕಟ ಆಗ್ತಿದೆಯೋ ಆ ಸಮಯಕ್ಕೆ ಆ ಧರ್ಮ ಆ ರೂಪದಿಂದ ಪರಿಣಮನ ಮಾಡುತ್ತಿದೆ, ಅಥವಾ ಆ ಧರ್ಮ ರೂಪದಿಂದ ಜೀವ ಪರಿಣಾಮ. ಧರ್ಮದ ವಿವೇಚನೆ ಮಾಡೋದು ಏನಿದೆ ಅದು ನಯ ಇದೆ. ಧರ್ಮದ ವಿವೇಚನೆ ವಸ್ತುವಿನಲ್ಲಿ ಇರುವಂಥ ಧರ್ಮಗಳ ವಿವೇಚನೆ ಮಾಡುವಂಥದ್ದ ನಯ ಇದೆ. ಶಕ್ತಿಗಳನ್ನು ತಿಳಿಸಿಕೊಡುವಂಥದ್ದು ಯಾವುದಿದೆಯೋ ಆ ಶಕ್ತಿಯೊಳಗ ಮತ್ತು ಧರ್ಮದೊಳಗ ವ್ಯತ್ಯಾಸ ಇದೆ. ಈ ಮಾತ ಸ್ವಲ್ಪ ತಾವ ವಿಚಾರ ಮಾಡೋದು. ಧರ್ಮ ಏನಿದೆ ಪರ್ಯಾಯ ಧರ್ಮ ಇದೆ. ಪರ್ಯಾಯದೊಳಗಡೆ ಶಕ್ತಿ ಏನಿದೆ ಅದು ತ್ರಿಕಾಲಿ ವಸ್ತುವಿನೊಳಗಿದೆ. ಆದರೆ ಪರ್ಯಾಯದೊಳಗಿನ ಧರ್ಮಕ್ಕೂ ಕೂಡ ದ್ರವ್ಯದೊಳಗೆ ಆ ಸ್ವಭಾವ ಇರೋದು ಅವಶ್ಯಕ. ಪರ್ಯಾಯದೊಳಗೆ ಪ್ರಕಟ ಆಗಬೇಕಾದ್ರೂ ಅದರ ಸ್ವಭಾವದೊಳಗೆ ಇರೋದು ಅವಶ್ಯಕ ಇದೆ. ಅದನ್ನು ದ್ರವ್ಯದ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಸಮಯ ಸಾರ ಮತ್ತು ಪ್ರವಚನ ಸಾರದ ಪರಿಶಿಷ್ಟದೊಳಗೆ ಬರುವಂಥ ಯಾವ 47 ಶಕ್ತಿ ಮತ್ತು 47 ನಯ ಅದವಲ್ಲ, ಅವುಗಳಲ್ಲಿ ಭೇದ ಇದೆ. ಇಷ್ಟ ತಾವು ತಿಳ್ಕೊಳ್ಳೋದು ಈ ಸಮಯ. ಇಲ್ಲಿ ನಮ್ಮದ ಚರ್ಚೆ ಏನು ನಡೆದದ್ದು ಇದೆ ಅಂತಂದ್ರೆ, ಕಾರಣ ಕಾರ್ಯ ಬೇರೆ, ನಿಮಿತ್ತ ಉಪಾದಾನ ಬೇರೆ. ಕಾರಣ ಏನಿದೆ ಅದು ಸ್ವಯಮೇವ ಕಾರ್ಯರೂಪದಿಂದ ಪರಿಣಾಮ ಮಾಡುತ್ತಿದೆ. ಯಾವುದು ಕಾರ್ಯರೂಪ ಆಗಿದೆಯೋ ಅದುವೇ ಕಾರಣ ಇತ್ತು. ಆದರೆ ಯಾವುದು ನಿಮಿತ್ತ ಇದೆಯೋ ಅದುವೇ ಉಪಾದಾನ ಇಲ್ಲ. ಉಪಾದಾನದೊಳಗೆ ಕಾರ್ಯ ಆದ ನಂತರ ಅದಕ್ಕೆ ಅನುಕೂಲ ರೂಪದಿಂದ ಅನ್ಯ ದ್ರವ್ಯದ ವಿದ್ಯಮಾನತೆ ಅಥವಾ ಪರಿಣಾಮ ಏನಿದೆ ಅದನ್ನು ನಿಮಿತ್ತ ಅಂತ ಹೇಳ್ತಾರೆ.
ಹಾಗಾದ್ರೆ ಇಲ್ಲಿ ತತ್ವಾಭ್ಯಾಸ ರೂಪದ ಆಗಮದ ಆಶ್ರಯದಿಂದ ತತ್ವಾಭ್ಯಾಸ ರೂಪದ ಯಾವ ಜ್ಞಾನದ ಪರಿಣಮನ ಇದೆಯೋ ಜ್ಞಾನದೊಳಗ ತತ್ವದ ಅಭ್ಯಾಸ ರೂಢಿ ತಿಳ್ಕೊಳ್ಳೋದು, ಆ ಪ್ರಕಾರ ತಿಳ್ಕೊಳ್ಳೋದು ಹಾಗಿದೆ, ಹಾಗೆ ತಿಳ್ಕೊಳ್ಳೋದು. ಇದು ಕಾರ್ಯ ಜ್ಞಾನದೊಳಗ ದೀರ್ಘಕಾಲದವರೆಗೆ ನಡೆದ ನಂತರ ಕೂಡ ದರ್ಶನದೊಳಗ ನೋಡುವಿಕೆಯೊಳಗ ಶ್ರದ್ಧೆಯೊಳಗ ಬದಲಾವಣೆ ಆಗುವುದ ಅದರ ಸ್ವಕಾಲದ ಅನುಸಾರಣ ಆಗ್ತಿದೆ. ಇಷ್ಟೇನು 3 ದಿವಸದಿಂದ ಚರ್ಚೆ ನಡೆದದ್ದು ಇದೆ. ಹಾಗಾದ್ರೆ ಆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಕೆಳಗಡೆ ಚರ್ಚೆ ಬಂದದ್ದು ಇತ್ತು. ಏನ ಜ್ಞಾನದಿಂದ ಆಗುವುದಿಲ್ಲ ಅಂತಂದ್ರೆ ಆ ದೃಷ್ಟಿಯ ನಿರ್ಮಲತೆಗೆ, ದೃಷ್ಟಿಯ ಯಥಾರ್ಥ ಕಾರ್ಯಕ್ಕೆ, ಸಮ್ಯಕ್ ದರ್ಶನ ರೂಪದ ಶ್ರದ್ಧೆಗೆ ಏನು ಮಾಡಬೇಕಾಗುವುದ? ಅದಕ್ಕೆ ಉತ್ತರ ಹೇಳಿದ್ದಿತ್ತು, ದೃಷ್ಟಿ ಯಾವ ಪ್ರಕಾರ ವಸ್ತು ಇದೆಯೋ ಅದನ್ನು ನೋಡಬೇಕಾಗುವುದ. ಶ್ರದ್ಧೆ ಯಾವ ಪ್ರಕಾರ ವಸ್ತುವಿನ ಸ್ವರೂಪ ಇದೆಯೋ ಆ ಪ್ರಕಾರ ಶ್ರದ್ಧೆ ಮಾಡಬೇಕಾಗುವುದ. ಜ್ಞಾನದ ಕಾರಣದಿಂದ ಶ್ರದ್ಧೆಯೊಳಗೆ ಯಥಾರ್ಥತೆ ಬರ್ತಿದೆ, ಸಮ್ಯಕ್ತನ ಬರ್ತಿದೆ, ನೋಡುವಿಕೆಯೊಳಗೆ ಯಥಾರ್ಥತೆ ಬರ್ತಿದೆ ಅನ್ನೋದು ಬರೀ ನಿಮಿತ್ತದ ಕಥೆ. ಇನ್ನು ಹಾಗಾದ್ರೆ ನಮ್ಮ ಜ್ಞಾನಾಭ್ಯಾಸ ಯಾವುದಕ್ಕೂ ಉಪಯೋಗನೇ ಇಲ್ಲೇನ? ಜ್ಞಾನ ಆದಿ ಮಧ್ಯ ಅಂತದೊಳಗೆಲ್ಲ ಒಂದು ಜ್ಞಾನನ ಕೆಲಸ ಮಾಡ್ತಿದೆ. ನಾನು ಶ್ರದ್ಧೆಯ ಕಡೆಗೆ, ಚಾರಿತ್ರದ ಕಡೆಗೆ, ಯಾವ ಪ್ರಕಾರ ಚಾರಿತ್ರದೊಳಗ ನಿರ್ಮಲತೆಯನ್ನ, ಸಮ್ಯಕ್ತನವನ್ನ ತರಬೇಕಾಗಿಲ್ಲ, ತಾನೇ ಬರ್ತಿದೆ. ಅದಕ್ಕೆ ನಿಮಿತ್ತ ಜ್ಞಾನಾಭ್ಯಾಸನ ಇದೆ. ಹಾಗೆ ಶ್ರದ್ಧೆಯ ಯಥಾರ್ಥತೆಗೆ ಕೂಡ ನಿಮಿತ್ತ ಅದುವೇ ಆಗುತ್ತದೆ. ಇನ್ನು ಒಂದು ಮಾತು ಇದೆ, ಈ ದರ್ಶನ ಮತ್ತು ಜ್ಞಾನ, ಸಮ್ಯಕ್ ಶ್ರದ್ಧೆ ಮತ್ತು ಸಮ್ಯಕ್ ಜ್ಞಾನ ಇವು ಎರಡೂ ಅಭೇದನ ಅದಾವ್ರೆ. ಎರಡೂ ಅಭೇದನ ಉಪಯೋಗೋ ಲಕ್ಷಣ. ಆ ಉಪಯೋಗದೊಳಗೆ 2 ವಿಧ ಇದೆ, ದರ್ಶನೋಪಯೋಗ ಮತ್ತು ಜ್ಞಾನೋಪಯೋಗ. ಜ್ಞಾನದ ಉಪಯೋಗದೊಳಗ ಈಗ ಒಂದಿಷ್ಟು ಹೊಸ ಮಾತು ಇದೆ, ಸೂಕ್ಷ್ಮ ಮಾತು ಇದೆ. ಪರ್ವಕಾಲದ ನಿಮಿತ್ತ ಅದಕ್ಕೆ ಇದೆ. ಏನಪ್ಪ ಅಂತಂದ್ರೆ ಭೇದ ಅದರಲ್ಲೇ ಇಲ್ಲ. ಎಲ್ಲಿ? ಜ್ಞಾನ ಮತ್ತು ದರ್ಶನದೊಳಗೆ ಭೇದ ಇಲ್ಲ. ಆದರೆ ಯಾವ ಮೂಲ ಮಾತು ಉಮಾಸ್ವಾಮಿ ಆಚಾರ್ಯರು ಹೇಳಿದಾರಲ್ಲ, ಏನ ಉಪಯೋಗ ಲಕ್ಷಣ ಅಂತ ಹೇಳಿ. ಇನ್ನು ಜ್ಞಾನ ಇದು ಉಪಯೋಗಾತ್ಮಕ ಆಗ್ಲಿಕ್ಕೆ ಬೇಕು, ಜ್ಞಾನ ಇದು ಆಗಮಾಶ್ರಿತ ಉಳಿಬಾರದು. ಉಪಯೋಗ ಏನಿದೆ ಜೀವದ ಲಕ್ಷಣ. ಅಲ್ಲಿ ತತ್ವದ ಸ್ವೀಕಾರ ಆದ ನಂತರ ಶ್ರದ್ಧೆಯೊಳಗೆ ನಿರ್ಮಲತೆ ಬರುವುದಿಲ್ಲ. ಯಾಕೆ ಸಾಧ್ಯ ಇದೆ? ಅರೆ, ಜ್ಞಾನೋಪಯೋಗ ಬೇರೆ ಇದೆ, ಜ್ಞಾನದೊಳಗೆ ತತ್ವದ ಅಭ್ಯಾಸ ಬೇರೆ ಇದೆ. ತಿಳಿತನ್ನು ಭೇದರೇನು? ಜ್ಞಾನೋಪಯೋಗ ಬೇರೆ ಇದೆ, ಜ್ಞಾನದೊಳಗೆ ತತ್ವದ ಅಭ್ಯಾಸ ಬೇರೆ ಇದೆ. ಹೇಗೆ ಬೇರೆ ಇದೆ? ಜ್ಞಾನದೊಳಗೆ ತತ್ವದ ಅಭ್ಯಾಸ ನಡೆಯುವುದರೊಳಗೆ ಜ್ಞಾನ ಬಹಿರ್ಮುಖ ಇದೆ. ಜ್ಞಾನೋಪಯೋಗದೊಳಗೆ ಜ್ಞಾನ ಉಪಯೋಗದೊಳಗೆ ಇದೆ, ಉಪಯೋಗದೊಳಗೆ ಅಭೇದ. ಅಂಥೇಳಿನ ಸಮ್ಯಕ್ ದೃಷ್ಟಿಗೆ ಬಂಧ ಆಗುವುದಿಲ್ರಿ ಪ್ರಭು. ಈಗ ಸಂಪದದೊಳಗೆ ನಡೆದದ್ದು ಇದೆ. ಜ್ಞಾನಿಯ ಎಲ್ಲ ಭಾವಗಳ ಜ್ಞಾನಮಯ. ಅರೆ ಯಾಕೆ ಅರ್ಥಾತ್ ಉಪಯೋಗದೊಳಗೆ ಅವನ ಉಪಯೋಗ ಅಭೇದತೆಯನ್ನು ಸಾಧಿಸಬೇಕಿದೆ. ನಮ್ಮ ಜ್ಞಾನ
ಬಹಿರ್ಮುಖ ಇದ್ದುಕೊಂಡ ಭಲೆ ಯಥಾರ್ಥ ಶ್ರುತದ ಅಭ್ಯಾಸದೊಳಗೆ ತೊಡಗಿದ್ರೂ ಕೂಡ ಅದ ಸ್ವಭಾವದ ಸಂಪರ್ಕವನ್ನು ಬಿಟ್ಟುಕೊಟ್ಟಿದೆ. ಅದಕ್ಕೆ ಅವಲಂಬನೆ ಇದೆ ಪರದ್ದು. ಅದಕ್ಕೆ ಶಬ್ದ ಅದನ್ನೇ ಹೇಳ್ತೀನಿ, ಜ್ಞಾನೋಪಯೋಗ ಬೇರೆ ಇದೆ, ಜ್ಞಾನದೊಳಗೆ ತತ್ವದ ಅಭ್ಯಾಸ ಬೇರೆ ಇದೆ. ಅಭ್ಯಾಸ ಅಂದ್ರೆ ರೂಢಿ 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 ಅಭ್ಯಾಸ. ಆಗಮದ ಆಧಾರದಿಂದ ಯಾವ ಜ್ಞಾನ ನಾನು ಜೀವಿದ್ದೇನೆ, ನಾನು ಅರೂಪಿ ಆನಂದಮಯ ತತ್ವ ಇದ್ದೇನೆ, ಈ ರೂಪಿ ಏನಿದೆ ಅದೆಲ್ಲವೂ ಪುದ್ಗಲದ ವಿಶೇಷ ಇದೆ. ಈ ಪ್ರಕಾರ ಬೇಕಾದಷ್ಟು ಸುದೀರ್ಘ ಕಾಲದವರೆಗೆ ಅದು ತಿಳಿದ್ರೂ ಜ್ಞಾನ ಇದರೊಳಗೆ ತಪ್ಪೇನಿದೆ, ಆಗಮದಲ್ಲಿ ಹೇಗಿದೆ ಅಥವಾ ವಸ್ತು ಹೇಗಿದೆ ಹಾಗೆ ತಿಳಿತಾ ಇದೆ. ಆದರೆ ಆ ತಿಳಿಯುವಿಕೆಗೆ ಆಧಾರ ಪರ ಇದೆ. ಜ್ಞಾನಿ ಯಾರಿಗಂತರೂ ಉಪಯೋಗ ಲಕ್ಷಣ ಅಂಥೇಳಿ ಯಾವ ಜೀವದ ಲಕ್ಷಣ ಹೇಳಿದರು, ಅಲ್ಲಿ ಆ ಉಪಯೋಗಮಯನಾದಂಥ ಅಲ್ಲಿ ಶಬ್ದದಿಂದ ಹೇಳೋದು ಕಠಿಣ ಇದೆ, ಅಸಾಧ್ಯ ಇದೆ. ಆದರೆ ಕ್ಷಯೋಕ್ಷಮ ಜ್ಞಾನದೊಳಗೆ ಅದರ ಸಾಮರ್ಥ್ಯ ಇದೆ, ಆ ಶಬ್ದದೊಳಗಿನ ಮರ್ಮವನ್ನು ಗ್ರಹಣ ಮಾಡುವಂಥದ್ದು ಏನಿದೆ. ಜ್ಞಾನಿಯ ಎಲ್ಲ ಭಾವಗಳ ಜ್ಞಾನಮಯ ಅನ್ನೋದಕ್ಕೆ ಕಾರಣ ಆ ಜ್ಞಾನ ಉಪಯೋಗ ರೂಪ ಇದೆ, ಉಪಯೋಗ ರೂಪ ಇದೆ, ಅಭ್ಯಾಸ ರೂಪ ಇಲ್ಲ. ಉಪಯೋಗ ಮತ್ತು ಅಭ್ಯಾಸದೊಳಗೆ ವ್ಯತ್ಯಾಸ ಏನಿದೆ? ಬಹಿರ್ಮುಖ ಅಂತರ್ಮುಖ ಒಂದು. ಉಪಯೋಗ ಮತ್ತು ಅಭ್ಯಾಸದೊಳಗೆ ಅಂತರ ಏನಿದೆ ಅಂತಂದ್ರೆ, ಉಪಯೋಗದ ಸ್ವಭಾವ ಇದೆ, ಅಭ್ಯಾಸದ ರೂಢಿಸಿಕೊಂಡಂತೆ ಉಪಯೋಗದ ಸ್ವಭಾವ ಇದೆ. ಅರೆ ಅಂಥೇಳಿ ನಾವು ಉಪಯೋಗ ಲಕ್ಷಣ ಒಂದೊಂದು ಸೂತ್ರದೊಳಗ ಇಡೀ ಲೋಕವನ್ನು ವ್ಯಾಪಿಸುವಷ್ಟ ಭಾವ ಇದೆ. ಒಂದೊಂದು ಸೂತ್ರ ಉಪಯೋಗ ತತ್ವಾರ್ಥ ಶ್ರದ್ಧಾನ ಒಂದೊಂದು ಸೂತ್ರವನ್ನು ಆಶ್ರಯಿಸಿ ಜ್ಞಾನ ಒಂದು ವೇಳೆ ನಿರಾಲಂಬಿ ಆಗುವ ಪ್ರಯತ್ನ ಮಾಡಿದ್ದೇ ಆದ್ರೆ ಆ ಸೂತ್ರಕಾರರ ಉಪಕಾರ ಅನಂತ ಅಂತೇಳಿ ಹೇಳುತ್ತೆ. ಜ್ಞಾನ ನಿರಾಲಂಬಿ. ಅರೆ ಸೂತ್ರದೊಳಗ ಗಾಥಾ ಶ್ಲೋಕದೊಳಗ ಗದ್ಯದೊಳಗ ಇರುವ ವ್ಯತ್ಯಾಸ ಏನಂತಂದ್ರೆ, ಗದ್ಯದೊಳಗ ಮೊನ್ನೆ ಹೇಳಿದ್ದು ಯಾವುದೇ ಪ್ರಕಾರದ ಬಂಧನ ಇಲ್ಲ, ಬೇಕಾದ ಹಾಗೆ ತನ್ನ ಯಾವ ಜ್ಞಾನದ ಪ್ರತಿಭೆ ಇದೆ ಅದನ್ನು ಸ್ಪಷ್ಟಪಡಿಸಲಿಕ್ಕೆ ಅವಕಾಶ ಇದೆ. ಶ್ಲೋಕ ಅಥವಾ ಪದ್ಯದೊಳಗ ಅದಕ್ಕೆ ಬಂಧನ ಇದೆ. ಇನ್ನು ಸೂತ್ರ ಏನಿದೆಯಲ್ಲ ಅದಕ್ಕಿಂತಲೂ ತುಣುಕ ಇದೆ. ಸೂತ್ರ ಆದ್ಯೈ ಪರೋಕ್ಷಂ ಹೇಳಿದ್ರಲ್ಲ, ಪ್ರತ್ಯಕ್ಷಮನ್ಯತ್ ಏನಾದವ್ರಿ ಒಂದು ಶಬ್ದ ಎರಡು ಶಬ್ದದೊಳಗೆ ಹಿಂದಿನ ಮುಂದಿನ ವರ್ತಮಾನದ ಎಲ್ಲ ಜೋಡಿಸಿರ್ತಾರೆ. ತತ್ವಾರ್ಥ ಶ್ರದ್ಧಾನ ಈ ಸೂತ್ರನ ಆಶ್ರಯ ಯಾವ ರೀತಿ ಮಾಡೋದು ಅಂತಂದ್ರೆ, ಅಲ್ಲಿ ನಮ್ಮ ಪದ್ಮನಂದಿ ಪ್ರಭು ಹೇಳಿದ್ರಲ್ಲ, ಏನು ಹೇಳಿದರು? ಪೂಜ್ಯ ಇದೆ, ವ್ಯವಹಾರ ಪೂಜ್ಯ ಇದೆ. ಯಾರಿಗೆ? ಭವ್ಯನಿಗೆ ಅಂತ ಹೇಳಿದ್ದಾರೆ. ಪೂಜ್ಯ ಇದೆ. ಪೂಜ್ಯ ಅಂತಂದ್ರೆ ಅದನ್ನು ಎದುರಿಗಿಟ್ಕೊಂಡು ಪೂಜೆ ಮಾಡೋದ, ಗುಣಗಾನ ಮಾಡೋದ. ಪೂಜ್ಯ ಅಂತಂದ್ರೆ ಏನ? ಅರೆ ಅದಕ್ಕೆ ಸಮರ್ಪಿತ ಆಗೋದು, ತನ್ನ ಜ್ಞಾನ
ತನ್ನೇನು ಸಾಮರ್ಥ್ಯ ಇದೆ, ಆಸ್ತಿ ಇದೆಯಲ್ಲ, ಅದನ್ನೆಲ್ಲ ಅದಕ್ಕೆ ಒಪ್ಪಿಸೋದು, ಸಮರ್ಪಿತ. ಅದಕ್ಕೆ ಹೇಳಿತು, ಒಂದೊಂದು ಸೂತ್ರದ ಆಶ್ರಯವನ್ನು ಸಮರ್ಪಣೆಯ ರೂಪದಿಂದ ಮಾಡಿ, ಒಂದು ವೇಳೆ ಜ್ಞಾನಕ್ಕೆ ಒಂದು ತನ್ನದೇ ಕಾಲ ಮೇಲೆ ತನ್ನದೇ ಸಾಮರ್ಥ್ಯದಿಂದ ನಿಂತುಕೊಳ್ಳುವಂಥ, ನಿರಾಲಂಬಿಯಾಗುವಂಥ, ನಿಜ ಮಾರ್ಗದೊಳಗೆ ಸಾಗುವಂಥ ಒಂದು ಯೋಗ್ಯತೆ ಬಂತು ಅಂತಂದ್ರೆ ಆ ಸೂತ್ರಕಾರರಿಂದ, ಗ್ರಂಥಕರ್ತೃಗಳಿಂದ ಅನಂತ ಇಲ್ದಿದ್ರೆ ನಾವು ನಮ್ಮ ಜ್ಞಾನ ನಿರಾಲಂಬಿಯಾಗಿ ಸ್ವಾಧೀನ ತನ್ನ ಮಾರ್ಗದ ನಿರ್ಮಾಣ ಮಾಡ್ತಾ ಸಾಗಲಿಲ್ಲ ಅಂತಂದ್ರೆ ಗ್ರಂಥಗಳ ಕುರಿತಾಗಿ ಯಾವ ಬಹುಮಾನದ ಭಾವ ಇದೆಯಲ್ಲ ಅದು ಬಂಧಕ್ಕೆ ಕಾರಣ ಇದೆ ಪ್ರಭು, ಬಂಧಕ್ಕೆ. ಮತ್ತು ಆ ಬಂಧದ ಫಲ ಹೊರದೊಳಗೆ ಹೊರದೊಳಗೆ ತಪಸ್ಸು ಮಾಡಲಿಕ್ಕೆ ಶರೀರ ಬಲ ಸಿಗ್ತಿದೆ, ಆದರೆ ತಪಸ್ಸು ಮಾಡುವ ಭಾವ ಇರುವುದಿಲ್ಲ ಪ್ರಭು. ಆವಾಗ ನಿರೋಗಿ ಶರೀರ, ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯ, ಅದರ ದೇವಶಾಸ್ತ್ರ ಗುರುವಿನ ಕಡೆಗೆ ಹೋಗುವ ಒಲವು ಇರುವುದಿಲ್ಲ ಮನುಷ್ಯದನು. ಅರೆ ಅದು ಹೇಗೆ ಸಾಧ್ಯ ಇದೆ? ಅದು ಸಾಧ್ಯ ಇದೆ, ಸುಲಭ ಸಾಧ್ಯ ಇದೆ. ಮನುಷ್ಯ ಇದ್ದಾನೆ, ಜೈನ್ ಇದ್ದಾನೆ, ವೀತರಾಗರ ಅನುಯಾಯಿ ಇದ್ದಾನೆ, ಜಿನೇಂದ್ರ ಪ್ರಭುವಿನ ಅನುಯಾಯಿ ಇದ್ದಾನೆ, 24 ತೀರ್ಥಂಕರರ ಪರಂಪರೆಯೊಳಗೆ ಬರ್ತಾ ಇದ್ದಾನೆ. ಆದರೆ ಅಂಥ ಜೈನ ಕುಲೋತ್ಪನ್ನ ಪುಣ್ಯಶಾಲಿ ಜೀವನಿಗೆ ಒಲವು ಯಾರ್ಯಾರಿಗೆ ಎಷ್ಟಿದೆ ಹೇಳ್ರಿ? ಇಲ್ಲಿ ಕೂತವರನ್ನು ಬಿಟ್ಟು ಹೇಳ್ರಿ, ಇಲ್ಲಿ ಕೂತವರನ್ನು ಬಿಟ್ಟು ಹೊರಗಡೆ ದೃಷ್ಟಿ ಹಾಕಿದ್ರೆ ಯಾರಿಗೆ ಎಷ್ಟಿದೆ? ಪುಣ್ಯಶಾಲಿ ಇದ್ದಾರೋ ಅಥವಾ ಇಲ್ರಿ? ಜೈನ ಕುಲದೊಳಗೆ ಉತ್ಪನ್ನ ಆಗಬೇಕಾದ್ರೆ ಆದ್ರೆ ಒಲವಿದೆ ಅಂದರೆ ಜಿನದೇವರ ಮೇಲೆ ಇಲ್ಲ. ಮತ್ತು ರಾಗಿದ್ವೇಷಿ ದೇವಗಳ ಬೇಕಾಗ್ತಾರೆ, ಮತ್ತು ಎಲ್ಲೆಲ್ಲೋ ಹೋಗ್ತಾರೆ. ಎಲ್ಲೆಲ್ಲೇ ಅಂಥೇಳಿ ಹೇಳೋದು ಕೂಡ ಇಲ್ಲಿ ಅವಶ್ಯಕ ಇಲ್ಲ. ಧರ್ಮದ ಕ್ಷೇತ್ರಗಳಿಗೆ ಹೋಗುವುದೊಳಗೂ ಕೂಡ ಅಂಥವುಗಳ ಒಲುಮೆ ಇರ್ತಿದೆ, ಎಲ್ಲಿ ಮಧ್ಯದೊಳಗೆ ಸಿಗ್ತಾವೆ. ನಾನು ದೋಷ ಅಂತ ಹೇಳ್ತಾ ಇಲ್ಲ, ಪುಣ್ಯದಿಂದ ಜೈನ ಕುಲದೊಳಗೆ ಉತ್ಪನ್ನ ಆಗಿ ಕೂಡ ಜೈನತ್ವದ ಕುರಿತಾಗಿ ಒಲುಮೆ ಇಲ್ಲದೆ ಇರೋದು. ಇಲ್ಲಾದ ಮೇಲೆ ಏನು ಮಾಡೋದ? ಪುಣ್ಯದ್ದು ಏನು ಮಾಡೋದು? ಏನು ಮಾಡೋದು? ಅದರ ಸಲುವಾಗಿ ಮಾತು ಹೀಗಿದೆ ಪ್ರಭು, ಆಗಮದೊಳಗೆ ಯಾವ ಶ್ಲೋಕ ಸೂತ್ರ ಏನು ಬರ್ತಾವೆಯೋ ಅದರದ್ದು ಯಾವ ರೀತಿ ಆಶ್ರಯ ತಗೊಳ್ಳೋದ ಅಂತಂದ್ರೆ, ಯಾವ ಪ್ರಕಾರ ತಾಯಿಯ ಕೈ ಹಿಡ್ಕೊಂಡು ಮಗು ನಡೀತಿದೆ, ಯಾವುದರ ಸಲುವಾಗಿ? ಕೈ ಹಿಡ್ಕೊಂಡು ನಡೆಯೋ ಸಲುವಾಗಿ, ಕೈ ಬಿಟ್ಟು ನಡೆಯೋ ಸಲುವಾಗಿರಿ. ಕೈ ಹಿಡ್ಕೊಂಡು ನಡೀತಿದೆಯಲ್ಲ ಅದು ಯಾವುದರ ಸಲುವಾಗಿ? ಕೈ ಬಿಟ್ಟು ನಡೆಯುವ ಸಲುವಾಗಿರಿ, ಸ್ವಾವಲಂಬಿ ಆಗುವ ಸಲುವಾಗಿ, ಸ್ವಾಧೀನ ಆಗುವ ಸಲುವಾಗಿ. ಅಷ್ಟೇ ಜಿನವಾಣಿಯ ಸೂತ್ರದ ಗಾಥೆಗಳನ್ನ ಮಾತಿಗೆ. ಮತ್ತು ಅದ ಧ್ಯೇಯನ ಇಲ್ಲ. ನಂತರ ತಾಯಿ ಕೈ ಹಿಡಿಲಿಕ್ಕೆ ಹೋದ್ರೂ ಬಿಡಿಸ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾದ್ರೆ ನಾವು ಜಿನವಾಣಿಯ ಕಟ್ಟುಪಾಡುಗಳ ಲಕ್ಷ್ಯಕ್ಕೆ ಬಂದ್ರೂ ಕೂಡ ಸ್ವಭಾವದೊಳಗೆ ಹೊರಟು ಹೋಗುವಂಥದ್ದು ಸ್ವಾಧೀನತೆ ಬೇಕ್ರಿ. ತಿಳಿತೇನ್ರಿ? ಅದು ಬರಲಿಲ್ಲ ಅಂತಂದ್ರೆ ಇದು ಓದು ಎಳೆದೊಳಗಷ್ಟ, ಕೇಳು ಎಳೆದೊಳಗಷ್ಟ, ಹ್ಞೂ ಅನ್ನೋದು ಮತ್ತೆ ಎಲ್ಲಿ ಇರ್ತೀವೋ ಅಲ್ಲೇ ಅದರ ಹಾಗೆ ಆಗುತ್ತೆ. ಅಂದ್ರೆ ಇದೇನಾಯ್ತ್ರಿ? ಕೈ ಹಿಡಿದಿದ್ದೇವೋ ಅಥವಾ ಬಿಡುವ ಸಲುವಾಗಿ ಹಿಡ್ದಿದ್ದೇವೋ ಅಥವಾ ಹಿಡ್ದೇ ಇಲ್ರಿ? ಅಂತರಂಗದೊಳಗೆ ನೋಡ್ಕೊಳ್ಳೋದು ರುಚಿ ಯಾವುದರದ್ದಿದೆ, ಒಲುಮೆ ಯಾವುದರದ್ದಿದೆ. ನಿನ್ನೆ ಹೇಳಿದ್ದು ಮಾತಿತ್ತು, ಅದು ವಿಚಾರ ಮಾಡಿರ್ತಿರ್ಬೋದು. ಏನು ನಾವು ಸಾತಾಪ್ರಿಯ ಅದೇವೆ, ಧರ್ಮಪ್ರಿಯ ಅದೇವ್ರಿ. ನಮಗೆ ಸಮ್ಯಕ್ ದರ್ಶನ ಬೇಕಾಗಿದೆ, ಅನುಕೂಲತೆ ಬೇಕಾಗಿದೆ ಹೇಳೋದಿಲ್ಲ. ತಮ್ಮಲ್ಲಿ ತಾವು ನಾವು ಅನುಕೂಲತೆಯನ್ನೇ ಇಷ್ಟಪಡ್ತೇವೆಯೋ ಅಥವಾ ವಸ್ತು ಧರ್ಮದ ಶ್ರದ್ಧೆಯೊಳಗೆ ಮುಂದುವರಿತಾ ಇದ್ದೇವೆ? ಅನುಕೂಲತೆ ಯಾವುದಿದೆ?
ಯಾವುದಿದೆ ಅನುಕೂಲತೆ? ಜ್ಞಾನದ ವಿಕಾಸವನ್ನು ಹೊರತುಪಡಿಸಿ ಅನುಕೂಲತೆ ಯಾವುದೂ ಇಲ್ಲ. ಇನ್ನು ಉಪಚಾರದಿಂದ ಹೇಳಿದ್ರೆ ಅದಕ್ಕೆ ಆಧಾರ ರೂಪದ ದೇವಶಾಸ್ತ್ರ ಗುರುವನ್ನು ಹೊರತುಪಡಿಸಿ ಅನುಕೂಲತೆ ಯಾವುದೂ ಇಲ್ಲ. ಅದಿದ್ರೆ ಸಾಕು. ನನಗೇನು ಬೇಕಾಗಿದೆ ಅಂಥೇಳಿ ಒಳಗನಿಸಿದೆ ಯಾವತ್ತಾದರೂ? ನನಗೆ ನನ್ನ ಸ್ವರೂಪವನ್ನು ತಿಳಿಯುವಂಥ ವಿಕಾಸಿತ ಜ್ಞಾನ ಇದೆ ಅಲ್ಲ, ಮತ್ತು ಅಲ್ಲಿ ಅಧಿಕ ರೂಪದಿಂದ ಮತ್ತೇನಿದೆ? ದೇವಶಾಸ್ತ್ರ ಗುರುಗಳಂದ ನಿಮಿತ್ತ ಇದೆ. ನನಗಿನ್ನೇನು ಬೇಕಾಗಿದೆ? ಹಿಂದೆ ಹಾಡಿರ್ತಲ್ಲ, ತೇರಾ ಸಾಥ ಹೋತೋ ಮುझे क्या ಕಮಿ है. ಹಾಗೆಯೇ ನಮಗೆ ಜಿನವಾಣಿಯ ಕುರಿತಾಗಲಿ, ಜಿನದೇವನ ಕುರಿತಾಗಲಿ, ಅಥವಾ ಜಿನವಾಣಿಯಿಂದ ಪ್ರಾಪ್ತವಾದಂಥ ವಿಷಯದ ಕುರಿತಾಗಲಿ ಯಾವಾಗ ಅನಿಸಿದೆ ಹೇಳಿ. ಅದರ ಜೊತೆ ಇದು ಬೇಕಂತೀವ್ರಿ, ಇದು ಬೇಕು, ಅದು ಬೇಕು, ಅದು ಬೇಕು. ಇದು ಮಿಥ್ಯಾತ್ವ ಇದೆ. ಈ ಮಿಥ್ಯಾತ್ವ ಅರೆ ಬೇಕನ್ನೋದಂತೂ ನಂತರದ ಮಾತು. ಇದೇ ಅದರೊಳಗೆ ನಾನು ಅನ್ನೋದಿದು ಮಿಥ್ಯಾತ್ವ ಇದೆ ಅಂಥೇಳಿ ರಾಜಮಲ್ ಪಾಂಡೆ ಹೇಳ್ತಾ ಇದ್ದಾರೆ. ಅಮೃತ ಚಂದ್ರಾಚಾರ್ಯರ ಭಾವವನ್ನು ತಮ್ಮ ಭಾಷೆಯೊಳಗೆ ಹೇಳ್ತಾರೆ. ಏನ ಯಾವುದು ಇದೆ ಅಲ್ಲ, ಬೇಕನ್ನೋ ಮಾತಲ್ಲ, ಇದೇ ಅದರೊಳಗೆ ನಾನೆನ್ನೋದು, ಇದು ಮಿಥ್ಯಾತ್ವ. ವಿಪರ್ಯಯ ಇದೆ. ವಸ್ತು ಸ್ವರೂಪದಿಂದ ವಿರುದ್ಧ ಇದೆ. ಅನಂತ ತೀರ್ಥಂಕರ ಏನಿದೆ? ವಿರಾಧನೆ ಇದೆ. ನಾವು ಜೈನರ ಎಲ್ಲೆದೆವು? ಎಲ್ಲೆ? ಶರೀರದೊಳಗ, ಆಹಾರದೊಳಗ, ಭಾಷೆಯೊಳಗೆ, ಯಾವುದರೊಳಗೆ ಜೈನದೇವು? ನಾವು ವಿಚಾರ ಮಾಡೋದ್ರಲ್ಲ. ಯಾವುದರೊಳಗೆ? ಯಾವುದರಲ್ಲಿ? ಭಾವದೊಳಗ, ಜ್ಞಾನದೊಳಗ, ಶ್ರದ್ಧೆಯೊಳಗ. ಅದೇನೇನ ಎಲ್ಲಿ? ಶರೀರದ ಪರಂಪರೆ, ಶರೀರದ ಮೂಲಕ ಹೇಳ್ತಾ ಇದ್ದೇವೆ ಜೈನ್. ಆಹಾರದ ಆಧಾರದಿಂದ ಹೇಳ್ತಾ ಇದ್ದೇವೆ ಜೈನ್. ನೀರು ಸೋಸೋದರ ಆಧಾರದಿಂದ ಹೇಳ್ತಾ ಇದ್ದೇವೆ ಜೈನ್. ಬಸ್ತಿಗೆ ಹೋಗೋದರ ಆಧಾರದಿಂದ ಹೇಳ್ತಾ ಇದ್ದೇವೆ ಜೈನ್. ರಾತ್ರಿ ಭೋಜನ ತ್ಯಾಗದ ಆಧಾರದಿಂದ ಹೇಳ್ತಾ ಇದ್ದೇವೆ ಜೈನ್. ಹಾಗಾದರೆ ಜೀವಕ್ಕೆ ಆ ಯಾವ ಕ್ರಿಯೆಯಿಂದ ಶಾಶ್ವತ ಸುಖದ ಲಾಭ ಅಥವಾ ಶಾಶ್ವತ ಮೋಕ್ಷದ ಲಾಭ ಸಾಧ್ಯ? ಅವೆಲ್ಲ ಪರಾಶ್ರಿತ ಅದು ಅಥವಾ ಜೈನ ಕುಲದೊಳಗೆ ಹುಟ್ಟಿದ್ದ ಜೀವನ ದೇಹ ವಿಚಾರ ಮಾಡಿದ್ರೆ ಭಾಷೆ ಕ್ರಿಯೆಯ ಆಶ್ರಯದಿಂದ ಹೇಳ್ತಾ ಇದ್ದೇವೆ ನಾನು ಜೈನ. ಇಲ್ಲೇನಿದೆ? ಜಿನದೇವ ಹೇಳಿರುವಂಥ ಅರೂಪಿ ತತ್ವ, ನಿರಾಕುಲ ಶಾಂತಿಯ ಸಾಗರನಾದಂಥ ಜ್ಞಾನಮಯ ತತ್ವ ನಾನಿದ್ದೇನೆ ಅನ್ನೋದು ನನಗೆ ಪರಿಚಯ ಆಯ್ತಲ್ಲ, ಇನ್ನು ನನಗೇನು ಬೇಕಾಗಿದೆ ಅಂಥೇಳಿ ಅನ್ನಿಸ್ಕೋಬೇಕು ಈ ಭವಪೂರ್ಣ ಆಗೋಕ್ಕಿಂತ ಮೊದಲ್ರಿ. ಇನ್ನೊಂದ್ಸಲ ಜಿನದೇವ ಹೇಳಿರುವಂಥ ತತ್ವ ಎಂಥದ್ದ? ನಿರಾಕುಲ ಶಾಂತಿಯ ಸಾಗರ, ಜ್ಞಾನಮಯ ತತ್ವ ನಾನಿದ್ದೇನೆ ಅಂಥೇಳಿ ನನಗೆ ಜ್ಞಾನ ಆಯ್ತಲ್ಲ, ಇನ್ನು ನನಗೇನು ಬೇಕಾಗಿದೆ? ಇನ್ನು ನನಗೇನು ಬೇಕಾಗಿದೆ ಅನ್ನುವಂಥದ್ದು ಒಂದು ವಿಶ್ವಾಸದ ಭಾವ ಈ ದೇಹ ಬಿಡೋಕ್ಕಿಂತ ಮುಂಚೆ ಆಯಿತು ಅಂತಂದ್ರೆ ಅದ ನಿಯಮದಿಂದ ಭವಿಷ್ಯದ ಭವಗಳಲ್ಲಿ ಮೋಕ್ಷ ಮಾರ್ಗವನ್ನು ಪ್ರಾಪ್ತ ಮಾಡಿಸಿಕೊಳ್ಳುವಲ್ಲಿ ಸಹಕಾರಿಯಾಗ್ತೀನಿ, ಮಾಡಿಸಿಕೊಡುವಲ್ಲಿ ಆ ಭಾವನೆ. ನನಗಿನ್ನೇನು ಬೇಕಾಗಿದೆ? ನನಗೆ ನಮೋಕಾರ ಮಂತ್ರ ಹೇಳೋರು ಇರಬೇಕು ಕೊನೆ ಕಾಲದೊಳಗೆ, ಅದು ಕೂಡ ಬೇಕನ್ನಿಸೋದಿಲ್ಲ. ಬೇಕನ್ನಿಸೋದಿಲ್ಲ ಇದರ ಅರ್ಥ ಅದರ ಬಗ್ಗೆ ರುಚಿ ಇಲ್ಲ, ಹೀಗೆ ಮಾತಿಲ್ಲ. ಅದರದ ಅಪೇಕ್ಷೆ ಇರುವುದಿಲ್ಲ. ನನಗಿನ್ನೇನು ಬೇಕಾಗಿದೆ? ಜಿನೇಂದ್ರ ಪ್ರಭು ಹೇಳಿರುವಂಥ ಆತ್ಮ ನಾನಿದ್ದೇನೆ. ಎಂಥ ನಿರಾಕುಲ ಶಾಂತಿಯ ಸಾಗರ, ಒಂದು ಜ್ಞಾನಮಯ ತತ್ವ ನಾನಿದ್ದೇನೆ. ನಾನು ಶಬ್ದದಿಂದ ಹೇಳ್ತಾ ಇದ್ದೇನೆ, ಇದು ಶಬ್ದದಿಂದ ಹೇಳ್ತಾ ಇದ್ದೇನೆ. ಆದರೆ ಈ ಪ್ರಕಾರದ ಜ್ಞಾನ ಬೇಕು. ಈ ಪ್ರಕಾರದ ಜ್ಞಾನ ಯಾವಾಗ ಆಗ್ತಿದೆಯಲ್ಲ ಆವಾಗ ನಮಗೆ ವಿಶ್ವಾಸ ಆಗ್ತಿದೆ. ಇನ್ನು ನನಗೇನು ಬೇಕಾಗಿದೆ? ಇನ್ನೇನು ಬೇಕಾಗಿದೆ ನನಗೆ? ಸಮಾಧಿ ಮರಣ ಮಾಡಿಸೋರ ಜೊತೆಗೆ ಧಾರ್ಮಿಕ ಜನರ ಇರಬೇಕನ್ನೋ ಭಾವ ಯಾತಕ್ಕೆ ಮಾಡ್ತಿದ್ದಾರೆ?
ಒಂದಿಷ್ಟು ಬೇರೆ ಇದೆ ಗೌರಣ್ಣವರು. ಬೇರೆ ಇರುವೆಳದೊಳಗೂ ಕೂಡ ಸತ್ಯ ಇದೆ, ಬೇರೆ ಇದೆ ಮತ್ತು ಸತ್ಯ ಇದೆ. ನಾವು ತಿಳಿದುಕೊಂಡಿರುವುದರಿಂದ ಬೇರೆ ಇದೆ, ಸತ್ಯ ಇದೆ. ಅರೆ ಸತ್ಯ ಇದೆ, ಯಾಕೆ ಸತ್ಯ ಇದೆ? ಧರ್ಮ ಸ್ವಾಧೀನ ಇದೆ, ಇನ್ನೊಬ್ಬರ ಆಶ್ರಯ ಬೇಕಾಗುವುದಿಲ್ಲ. ಸಮಾಧಿ ಮರಣ ಮಾಡಿಸೋರ್ದು, ಧರ್ಮದ ತತ್ವದ ಮಾತುಗಳನ್ನು ಹೇಳೋರ್ದು ಅವಶ್ಯಕತೆ ಅಪೇಕ್ಷೆ ಇರೋದಿಲ್ಲ. ಸಹಜ ಯೋಗಿ ಇತ್ತು ಅಂತಂದ್ರೆ ಲಾಭ ಆಗಬಹುದಾಗಿದೆ, ಹಾಗೆ ಆಗ್ತಿದೆ ಅಂತ ಹೇಳೋದಿಲ್ಲ, ಆಗಬಹುದಾಗಿದೆ ಸಹಜ ಯೋಗಿ ಇತ್ತು ಅಂತಂದ್ರೆ. ಅದರ ಅಪೇಕ್ಷೆ ಪಡುವುದರಿಂದ ಸಹಜ ಯಾವ ಜ್ಞಾನದೊಳಗೆ ಕಾರ್ಯ ಅಥವಾ ದೃಢತೆ ಮಾಡಿಕೊಳ್ಳುವ ಅವಕಾಶ ಇತ್ತಲ್ಲ, ಅದು ಹೋಗ್ತಿದೆ, ಆ ಅಪೇಕ್ಷೆಯೊಳಗೆ ಕಳೆದು ಹೋಗ್ತಿದೆ. ಎಷ್ಟು ತಿಳಿತು ತಿಳ್ಕೊಳ್ರಿ. ವಿಚಾರ ಮಾಡೋದ್ರ ಶಕ್ತಿ ಐತಿ, ಆತ್ಮಂತ ಇವಾಗ ನನ್ನ ಕರ್ಮ ಉದಯ ಬಂದೈತಿ ಚಲೋ ಅಂತ. ಕರ್ಮದ ಉದಯ ಬಂದೈತಿ ಅರ್ಥಾತ್ ಆ ಸಮಯದೊಳಗೆ ಕರ್ಮದ ಉದಯ ಬಂತು ಅಂತಂದ್ರೆ ಅವನಿಗೆ ಹರ್ಷವೋ ಹರ್ಷ ಆಗ್ತಿದೆ. ಯಾಕೆ? ಯಾವ ಕರ್ಮದ ಉದಯ ಬಂದಿದೆ ಅಲ್ಲ, ಅದರಿಂದ ಭಿನ್ನ ಉಳಿಯುವಂಥ ಜ್ಞಾನ ಸಕ್ಷಮ ಇದೆ. ಆ ಜ್ಞಾನಕ್ಕೆ ಭಾಷೆ ನಿಮಿತ್ತ ಪಂಚಪ್ರಭುಗಳಿದ್ದಾರೆ, ದೇವಶಾಸ್ತ್ರ ಗುರುಗಳಿದ್ದಾರೆ. ಇನ್ನೇನು ಬೇಕಾಗಿದೆ ಹೇಳ್ರಿ? ವಾಸ್ತವದಲ್ಲಿ ಏನು ಬೇಕಾಗಿದೆ? ಕರ್ಮ ಎಂಥದ್ದು ಇದ್ರೂ ಕೂಡ ಆ ಕರ್ಮವನ್ನು ತನ್ನಿಂದ ಭಿನ್ನ ಮತ್ತು ಉದಯ ಏನಿದೆ ಅಲ್ಲ, ಅದು ಹೊರಟು ಹೋಗ್ತಾ ಇದೆ. ಬರ್ತಾ ಇರೋ ವೇಳೆದೊಳಗೆ ನೀನು ಪ್ರಯತ್ನ ಮಾಡೋದಿದೆ, ಹೋಗೋ ವೇಳೆದೊಳಗೆ ನೀನು ಹರ್ಷ ಪಡೋದಿದೆ. ಪ್ರಭು ನಿರ್ಭಾರ ಅದೆಲ್ಲ. ಹೋಗ್ತಾ ಇರೋ ವೇಳೆದೊಳಗೆ ಯಾರೋ ನಮ್ಮವರು ಬಂದ, ನಮ್ಮ ಪರಿಚಯದವರು ಬಂದ, ಯಾಗೋ ಕಷ್ಟದಿಂದ ಎಳ್ಕೊಂಡು ಹೋಗ್ತಾ ಇತ್ತು ಲಗೇಜ್, ಅದನ್ನು ಕೊಡ್ರಿ ಅಂಥೇಳಿ ತಗೊಂಡ ನಂತರ ಏನು ಕಷ್ಟ ಇದೆ, ಏನಿದೆ ಅದರೊಳಗೆ ಚಿಂತೆ ಮಾಡುವ ಅವಶ್ಯಕತೆ ಏನಿದೆ? ಯೋಚನೆ ಮಾಡೋದು. ಕರ್ಮದ ಉದಯ ಇದೆಯಲ್ಲ, ಅದು ನಿಜವಾಗಿ ನಮಗೆ ಉಪಯೋಗಿ ಇದೆ ರೀ. ಸತ್ತಾದೊಳಗಿಂದ ಭಾರ ಕಮ್ಮಿ ಆಗ್ತಿದೆ. ಯಾವತ್ತಿದ್ರೂ ಮತ್ತೆ ಅದನ್ನು ಹೊತ್ಕೊಂಡು ಹೋಗಿ ಎಲ್ಲಾದರೂ ಅದನ್ನು ಕಳೀಲಿಕ್ಕೆ ಬೇಕಾಗುತ್ತೆ. ಕಳಿಯೋದ ಅರ್ಥಾತ್ ಅದು ಕಳೆದು ಹೋಗ್ತಾ ಇರೋ ವೇಳೆದೊಳಗೆ ತನ್ನಲ್ಲೇ ಉಳಿಯೋದು. ಅದು ಕಳೆದು ಹೋಗ್ತಾ ಇದೆ. ಅದೇ ಬಹಳ ಅದ್ಭುತ ಮಾತಿದೆ. ಅಂಥೇಳನ ಈ ಜೀವದ ಸ್ವಭಾವದೊಳಗೆ ದುಃಖ ಇಲ್ಲ, ಬಂಧ ಇಲ್ಲ. ಆದರೆ ಇವು ನವೀನವಾಗಿ ಬಂಧದ ಕಾರಣ ರೂಪವಾಗಿ ಪರಿಣಮಿಸ್ತಾ ಇದ್ದಾನೆ. ಬಂಧದ ಕಾರಣ ಕಾರಣ ಏನ? ವಿಪರ್ಯ. ಹಾಗಿಲ್ಲವೋ ಹಾಗೆ, ಹಾಗಿಲ್ಲವೋ ಹಾಗೆ, ಇಲ್ಲವೋ ಹಾಗೆ ತಿಳಿತಾ ಇದ್ದಾನಲ್ಲ, ಅದು ಬಂಧದ ಕಾರಣ. ಹಾಗೆ ತಿಳಿಯೋದು ಇವನು ವಸ್ತುವಿನೊಳಗಿಲ್ಲ, ಸ್ವಭಾವದೊಳಗಿಲ್ಲ. ಆದರೆ ನವೀನ 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 ತನ್ನ ಶಕ್ತಿಯಿಂದ ನವೀನ ಯಾವ ಸಾಮರ್ಥ್ಯ ಉದಿಸಿ ಬರ್ತಾ ಇದೆ, ಅದರೊಳಗೆ ತಿಳಿತಾ ಇದ್ದಾನೆ. ನಾನು ಇವನನ್ನು ಬದುಕಿಸಿದೆ, ನಾನು ಇವನನ್ನು ಸಾಯಿಸಿದೆ, ಇವನನ್ನು ಬದುಕಿಸಿದ. ಏನು ಕಾರಣ ಇದೆ ಯೋಚನೆ ಮಾಡೋದು. ಧರ್ಮ ಅತ್ಯಂತ ಸುಲಭ ಸ್ವಾಧೀನ ಒಳಗ ಇಂದ್ರಿಯಗಳ ಕಡೆಗೆ ಜ್ಞಾನದ ಉಪಯೋಗ ಹೋಗದೇ ಇರೋದೇನಿದೆ, ಅದ ಧರ್ಮ ಇದೆ. ಇಂದ್ರಿಯಗಳ ಮೂಲಕ ಪರದ ಅವಲಂಬನೆ ಮಾಡಿ ಏನೇನು ಮಾಡ್ತೇವೆಯೋ ಅದೆಲ್ಲ ಬಂಧದ ಕಾರಣ. ಪರದ ಕಡೆ ನೋಡಬಾರ್ದು ಅಲ್ಲ, ಪರವನ್ನು ಪರ ರೂಪದಿಂದ ನೋಡೋದಿದೆಯಲ್ಲ. ವಿಕಲ್ಪ ಅಲ್ಲ, ಇದು ಪರ ಇದೆ, ಇದು ಪರ ಇದೆ, ವಿಕಲ್ಪ ಅಲ್ಲ. ಯಾವ ತಿಳಿಯುವಿಕೆಯೊಳಗ ನಿರ್ಭಾರತೆ ನಿರಾಕುಲತೆ ಇದೆಯೋ ಅದನ್ನು ತಿಳಿಯೋದಂತಾರ, ಅದನ್ನು ನೋಡೋದಂತ. ಅರೆ ನಾವು ಗೊತ್ತು ಗುರಿ ಇಲ್ಲದೆ ಯಾವುದೋ ಅನ್ಯ ಕ್ಷೇತ್ರದೊಳಗೆ ಅಪರಿಚಿತ ಸ್ಥಾನದೊಳಗೆ ಹೋದ್ರೂ ಕೂಡ ಯಾವುದನ್ನು ನೋಡ್ತೇವಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮಲ್ಲಿ ವಿಕಾರ ರೂಪದ ತಿಳಿಯುವ ಕಾರ್ಯ ಆಗ್ತಿದೆ. ಅಂಥೇಳಿ ಅಜ್ಞಾನಿ ಏನು ಮಾಡಿದ್ರೂ ಸಂಪದದೊಳಗೆ ಬರ್ತಾ ಇದೆ, ಒಂದಿಷ್ಟು ಗಮನ ಇಟ್ಟು ಲಕ್ಷ್ಯ ಇಟ್ಟು ಭಾವದ ಜೊತೆಗೆ ಹೋಗುವ ಪ್ರಯತ್ನ ಮಾಡೋದು.
ದಯೆ ದಾನ ವ್ರತ ಭಕ್ತಿ ಇವು ಅಜ್ಞಾನಿಗಳಿಗೆ ಹೇಳಿದ್ದಾರೆ. ಆ ಅಜ್ಞಾನಿಯ ಇವೆಲ್ಲ ಶುಭ ಭಾವಗಳ ಅಜ್ಞಾನಮಯ ಅದವ, ಅಜ್ಞಾನದ ಉಲ್ಲಂಘನೆ ಮಾಡುವುದಿಲ್ಲ. ಶಬ್ದ ಓದೋದು ಸುಲಭ ಇದೆ, ಆದ್ರೆ ಆ ಶಬ್ದದೊಳಗಿನ ಪ್ರಯೋಜನಭೂತ ತನಗೂ ಉಪಯೋಗ ಆಗುವಂಥ ಅಂಶವನ್ನು ಗ್ರಹಣ ಮಾಡುವುದ ಈ ಜೀವಕ್ಕ ಸುಲಭ ಇಲ್ಲ. ಯಾವ ಜೀವ ತನಗೂ ಉಪಯೋಗ ಆಗುವಂಥ ಸಾರವನ್ನು, ಸತ್ವವನ್ನು, ಪ್ರಯೋಜನಭೂತ ಅಂಶವನ್ನು ಗ್ರಹಣ ಮಾಡುತ್ತಾನೋ ಅವ ಜ್ಞಾನಿಯ. ಜ್ಞಾನಿಯ ಎಲ್ಲ ಭಾವಗಳು ಅರೆ ಬುದ್ಧಿಯೊಳಗಿಂದ ಹೋಗಬಾರದ್ರೆ ಬುದ್ಧಿಯೊಳಗೆ ನೀನು ಹೇಳಿದ 2+2 4 ಅನ್ನೋದು ನಮ್ದು ಅಜ್ಞಾನನೇ. ಅದನ್ನೇ ಟೋಡರ್ ಮಲ್ಲರ್ ಹೇಳಿದಾರಲ್ಲ, ಮದ್ಯ ಕುಡ್ದವ ಪತ್ನಿ ಅಂದ್ರೂ ಕೂಡ ಅದ ಸತ್ತಿಲ್ಲ. ಪತ್ನಿಯನ್ನ ತಾಯಿ ಅಂತಾನೆ ಅಥವಾ ತಾಯಿಯನ್ನ ಪತ್ನಿ ಅಂತಾನೆ ಅಂಥೇಳಿ ಹೇಳಿದರ. ಆದ್ರೆ ಪತ್ನಿಯನ್ನ ಪತ್ನಿ, ತಾಯಿಯನ್ನ ತಾಯಿ ಅಂಥೇಳಿ ಹೇಳಿದ್ರೂ ಕೂಡ ಅದ ಸತ್ತಿಲ್ಲ. ಯಾಕೆ ಅಂತಂದ್ರೆ ಅವನ ಆ ಅನ್ನುವಿಕೆ ಅಮಲಿನ ಅಧೀನ ಇದೆ, ಆ ನಶೆಯ ಅಧೀನ ಇದೆ. ಅದೇ ಪ್ರಕಾರ ಇವು ವ್ರತ ಮಾಡ್ತಾನೆ, ಭಕ್ತಿ ಮಾಡ್ತಾನೆ, ಪೂಜೆ ಮಾಡ್ತಾನೆ, ದಾನ ಮಾಡ್ತಾನೆ, ಸರ್ವಸಂಗ ತ್ಯಾಗಿ ಆಗ್ತಾನೆ. ಆದ್ರೆ ಅದರೊಳಗೆ ತನ್ನತನ ಇದೆ ರೀ, ತನ್ನತನ. ಅರೆ ಮೂಲ ಮಿಥ್ಯಾತ್ವ ಏನಿದೆ ಅಲ್ಲ, ಆ ಮಿಥ್ಯಾತ್ವದ ಸ್ವರೂಪ ಲಕ್ಷ್ಯದೊಳಗೆ ಬರೋದ ನಿಜವಾಗಿ ಕ್ಷಯೋಪಶಮ ಜ್ಞಾನದ ಪರಾಕಾಷ್ಠ ಇದೆ ರೀ. ಮಿಥ್ಯಾತ್ವ ಏನಿದೆ ಅಲ್ಲ, ಆ ಮಿಥ್ಯಾತ್ವ ಲಕ್ಷ್ಯದೊಳಗೆ ಬರೋದ ಇದು ಕ್ಷಯೋಪಶಮ ಜ್ಞಾನದ ಪರಾಕಾಷ್ಠ ಅಥವಾ ಚರಮಸೀಮೆ ಇದೆ. ಇಲ್ಲದಿದ್ದರೆ ಇದಕ್ಕೆ ಕ್ಷಯೋಪಶಮ ಜ್ಞಾನ, ಸಂಜ್ಞಿ ಜ್ಞಾನ, ವಿಕಸಿತ ಜ್ಞಾನ, ಪೂರ್ಣ ಜ್ಞಾನ ಏನು ಅನ್ನುವುದಿಲ್ಲ. ಯಾರು ಮಾಡಿದರೋ ಅವರಿಗೆ ಅಂತಾರೆ. ಇದನ್ನೆಲ್ಲ ತಿಳಿತೇವನಲ್ಲಿ. ಇದು 500 ರೂಪಾಯಿ ನೋಟ್ ಇದೆ, ಇದು 1000 ರೂಪಾಯಿ ನೋಟ್ ಇದೆ, ಇದರೊಳಗೆ ಏನು ತಚ್ಚಿದೆ ಹೇಳಿ? ಇದು ಚರಣಾನುಯೋಗ ಇದೆ, ಇದು ಕರ್ಣಾನುಯೋಗ ಇದೆ, ಏನಾದ್ರೊಳಗಿದೆ ವಿಜಯ್ ಭಾಯಿ? ಏನಿಲ್ಲ ಅದರೊಳಗೆ. ನಿನ್ನಲ್ಲೇ ಆಂತರ್ಯದೊಳಗೆ ಯಾವುದು ಗುಪ್ತ ರೂಪದಿಂದ ನಿನ್ನ ಸರ್ವಸ್ವವನ್ನು ತಿಂದು ಹಾಕ್ತಾ ಇದೆಯಲ್ಲ, ಅದನ್ನು ನೋಡಿದಿ ಅಂತಂದ್ರೆ ನಿನ್ನ ಕ್ಷಯೋಪಶಮ ಜ್ಞಾನದ ಸಾರ್ಥಕತೆ. ಅದುವೇ ಅದರದ ಸಾರ್ಥಕತೆ. ಚರಮಸೀಮೆ ಅಲ್ಲಿಯವರೆಗೆ ಹೋಗ್ಬೇಕದು, ಪರಾಕಾಷ್ಠ. ಅರೆ ಏನು ಮಾಡಿ ಏನು ಉಪಯೋಗ ಇಲ್ಲ. ಶಾಸ್ತ್ರದ ಅರ್ಥ ಶಬ್ದಕ್ಕೆ ಶಬ್ದ 10 ಹೇಳು 100 ಹೇಳು, ಅದರೊಳಗೆ ಏನಿಲ್ಲಪ್ಪ. ನಿನ್ನಲ್ಲೇ ಏನ್ರೆ ನೀರಿದೆ, ಶಕ್ತಿ ಇದೆ, ಬಲ ಇದೆ, ವೀರ್ಯ ಇದೆ ಅಂತಂದ್ರೆ ನಿನ್ನ ಆ ವಿಪರೀತ ಮನ್ನಣೆಯವರೆಗೆ ನಿನ್ನ ಜ್ಞಾನವನ್ನು ತಲುಪಿಸಿ ತಗೊಂಡು ಹೋಗು. ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ, ಕಗ್ಗಂಟ ಎಲ್ಲಿ ಬಿದ್ದದ್ದು ಇದೆ, ಬಿಡಿಸಲಾರದ ಗಂಟು ಬಿಡಿಸಲಿಲ್ಲ ಅಂತಂದ್ರೆ ನಮ್ಮ ಜ್ಞಾನಕ್ಕೆ ಚತುರತೆಗೆ ಏನು ಅರ್ಥ ಇದೆ ಹೇಳ್ರಿ? ಸಂಜ್ಞೆ ತನಕ ಅರೆ ಅನಂತ ಕಾಲದೊಳಗೆ ಸಿಕ್ಕೋದಿಲ್ಲ. ಅದರ ಸಿಕ್ಕ ಪ್ರಯೋಜನ ಏನ? ಅವರೇನಂದ್ರು, ಇವರೇನಂದ್ರು, ಆಚಾರ್ಯರೇನಂದ್ರು ಬಿಡು, ಸಾಮಾನ್ಯ ಜನರ ಮಾತು. ಆಚಾರ್ಯರು ಸಮಂತಬದ್ಧರು ಏನಂದ್ರು, ಅದರೊಳಗೆ ಏನು ತಥ್ಯ ಇದೆಪ್ಪ? ನಿನ್ನ ಕಾರ್ಯ ಆಗ್ತಿದೆ ಅನ್ನೋದ್ರಿಂದ ಅದಕ್ಕೆ ಆಗಮಕ್ಕೆ ಸಮರ್ಪಿತ ಇರೋ ವೇಳೆದೊಳಗೂ ಕೂಡ ಸ್ವಭಾವದ ಬೆನ್ನ ಹತ್ತಿ ಹೋಗಲಿಕ್ಕೆ ಬೇಕ್ರಿ. ಅದನ್ನೇ 14-15 ಗಾತಿಯೊಳಗೆ ಸಮಯ ಸಾರದಲ್ಲಿ ಏನು ಹೇಳಿದ್ರು? ದ್ರವ್ಯ ಸ್ವಭಾವದ ಹತ್ತಿರ ಹೋಗಿ ನೋಡಿದರೆ ಬಹಳ ಅದ್ಭುತ ರೀ. ದ್ರವ್ಯ ಸ್ವಭಾವದ ಹತ್ತಿರ ಹೋಗಿ ನೋಡಿದರೆ ಲವಣವೇ ಇದೆ. ಸ್ವಭಾವದ ಹತ್ತಿರ ಹೋಗಿ ನೋಡಿದರೆ ಕಲಕ ನೀರು ಇದೆಯಲ್ಲ, ಗಡಚ ನೀರ, ಅದೇನಿದೆ ರೀ? ಸ್ವಭಾವದ ಹತ್ತಿರ ಹೋಗಿ ನೋಡಿದ ನಂತರ ಏನಿದೆ? ನಿರ್ಮಲ ನೀರಿದೆ ಪ್ರಭು. ಅದು ಯಾರಿಗೆ ಕಾಣಿಸ್ತಿದೆ ಅಲ್ಲ, ಅವರ ಜ್ಞಾನಕ್ಕೆ ಮಹಿಮಾಡಿದೆ. ಒಳಗಡೆ ನೋಡನಿ, ಹೊರಗಡೆ ಅದು ಯಾವುದು ಜ್ಞಾನ ಇದೆಯಲ್ಲ, ಅದು ಯಾವುದು ಹೇಗಿದೆ? ಇವರು ಈ ಥರ ಭಗವಂತರ, ಇವರು ಹೂದೇವ. ಏನು ಮುಂದೇನಪ್ಪ? ಮುಂದೆ ಅದಕ್ಕೆ ಹೇಳಿದರೆ ವಜ್ರ ಪರೀಕ್ಷೆ ಮಾಡಿದ, ಅಶ್ವ ಪರೀಕ್ಷೆ ಮಾಡಿದ, ಏನೇನು ಎಲ್ಲ ಮಾಡಿದ.
ಆದರೆ ತನ್ನ ಸ್ವರೂಪವನ್ನು ತಿಳಿಯಲಿಲ್ಲ. ತನ್ನ ಸ್ವರೂಪಕ್ಕೆ ಕಲಂಕ ಯಾವುದರಿಂದ ಬರ್ತಾ ಇದೆ, ದುಃಖದ ಕಾರಣ ಎಲ್ಲಿ ಉಗಮ ಆಗ್ತಾ ಇದೆ, ಕಾರಣ ಎಲ್ಲಿ ಬೆಳೀತಾ ಇದೆ, ದುಃಖದ ಕಾರಣ ಎಲ್ಲಿದೆ, ಪರಿಣಾಮದೊಳಗಿದೆ, ಅವಲಂಬನೆಯೊಳಗಿದೆ. ದುಃಖದ ಕಾರಣ ಎಲ್ಲಿದೆ ಭಜನ್ಭಾಯಿ, ದುಃಖದ ಕಾರಣ ಅವಲಂಬನೆಯೊಳಗಿದೆ. ಆ ದೇವನ ಬಿಟ್ಟು ಈ ದೇವನ ಪೂಜೆ ಮಾಡಿದ ಕೂಡಲೇ ನಿನ್ನ ದುಃಖದ ಕಾರಣ ಅಥವಾ ಮಿಥ್ಯಾತ್ವ ಹೊರಟು ಹೋಗಲಿಲ್ಲ. ಈ ದೇವನ ಪೂಜೆ ನಿನಗೆ ಸಿಕ್ಕಿದೆ ಅಂತ ಹೇಳಿ ಮಾಡ್ತಾ ಇದ್ದೆ. ಜೈನ ಕುಲೋತ್ಪನ್ನ ಇರೋದರಿಂದ ಜನರ ಅನುಯಾಯಿ ಇದ್ದೀನಿ. ನೀ ನಿಜವಾಗಿ ಜನರ ಅನುಯಾಯಿ ಇಲ್ಲ. ಏನಾದರೂ ಇತ್ತು, ಸಾಮರ್ಥ್ಯ ಮಾಡಬೇಕು ಅನ್ನೋದು ಛಲ ಇತ್ತು ಅಂತಂದ್ರೆ ಏನು ಮಾಡು? ಅದು ಯಾವುದು ನಿನ್ನ ದುಃಖದ ಕಾರಣ ಇದೆಯಲ್ಲ, ಮೇಲೆ ಇಷ್ಟೆಲ್ಲ ಬಣ್ಣ ಬಳದರನ್ನು ಕೂಡ ಮತ್ತೆ ಅದೇ ಪ್ರಕಟ ಆಗ್ತಾ ಇದೆ. ಅದರೊಳಗೆ ಎಷ್ಟು ಸಾಮರ್ಥ್ಯ ಇದೆ ರೀ. ಧರ್ಮದ ಬಣ್ಣ ಆಯ್ತು, ಜ್ಞಾನದ ಬಣ್ಣ ಆಯ್ತು, ವ್ರತದ ಬಣ್ಣ ಆಯ್ತು, ಶೀಲದ ಬಣ್ಣ ಆಯ್ತು, ದಾನೀಯ ಬಣ್ಣ ಆಯ್ತು, ಏನೆಲ್ಲ ಆಯ್ತು. ಆದ್ರೆ ಮತ್ತೇನಿದೆ ಅದೇ. ಅದಕ್ಕೆ ಅಪ್ಪಾಜಿ ಏನು ಹೇಳಿದ್ರು, ಮುಷ್ಟಿಯೊಳಗೆ ಕೆಸರು ಹಿಡಿದ ಮೇಲೆಲ್ಲ ಸೋಪ್ ಹಾಕಿ ತೊಳೆ ಮತ್ತೆ ಬಿಚ್ಚಿದ ನಂತರ ಏನಿದೆ ಕೆಸರಿ. ದೃಷ್ಟಾಂತದ ಕಡೆಗೆ ಹೋಗೋದಿಲ್ಲ, ಅದರ ಮರ್ಮವನ್ನು ತಿಳ್ಕೊಳ್ಳೋದ್ರೆ ಏನಿದೆ. ನಮ್ಮ ಜೀವನಕ್ಕೆ ಏನು ಬೆಲೆ ಇದೆ? 30 ವರ್ಷ ಅದು, 40 ವರ್ಷ ಅದು, ನವೆಂಬರ್ 30 ಬಂತು, ಜನವರಿ 2 ಬಂತು, ಅಷ್ಟಾನಿಕ ಬಂತು, ದಶಲಕ್ಷಣ ಬಂತು. ಮುಂದೇನಪ್ಪ? ಏನು ಮಾಡಿದೆ? ಏನೋ ಒಂದಿಷ್ಟು ಕಾರ್ಯಕ್ರಮ ಮಾಡಿದೆವು. ಎಲ್ಲಿ ಮಾಡಿದೆವು ರೀ? ನನ್ನನ್ನು ಬಿಟ್ಟು ಹೊರಗನಲ್ಲ, ನನ್ನ ಕಡೆಗೆ ಹೋಗುವ ಕಾರ್ಯಕ್ರಮ, ಪ್ರಯತ್ನ, ಪರ್ವ ಯಾವುದು ನಮ್ಮ ಜೀವನದೊಳಗೆ ಇದುವರೆಗೆ ಬರಲಿಲ್ಲ. ನಮ್ಮ ಕಡೆಗೆ ಹೋಗೋದು ಅರ್ಥಾತ್ ದಾರಿಯೊಳಗಿರುವಂಥ ತೊಡಕುಗಳನ್ನು, ಕಲ್ಲು ಮುಳ್ಳುಗಳನ್ನು ಬೇರೆ ಮಾಡ್ತಾ ಹೋಗ್ಬೇಕಾದ್ರೆ ಏನು ತೊಳ್ಕೊಂತ ಹೋಗ್ಲಿಕ್ಕೆ ಬರ್ತಿದೆ. ಅದಕ್ಕೆ ಪರಿಣಾಮದೊಳಗೆ ಶುದ್ಧಿ ಬೇಕು. ಅದಕ್ಕೆ ಹೊರಗಿನಿಂದ ಬರೋದಿದೆ, ಒಳಗೆ ಅವಲಂಬನೆಯೊಳಗೆ ಶುದ್ಧಿ ಬೇಕು, ಪರಿಣಾಮದೊಳಗೆ ಶುದ್ಧಿ ಬೇಕು, ಪರಿಣಮನದೊಳಗೆ ಶುದ್ಧಿ ಬೇಕು, ತಿಳುವಳಿಕೆಯೊಳಗೆ ಶುದ್ಧಿ ಬೇಕು, ಶ್ರದ್ಧೆಯೊಳಗೆ ಶುದ್ಧಿ ಬೇಕು. ಆವಾಗ ಅನುಭೂತಿ ಆಗೋದ್ರಿ. ಆವಾಗನೂ ಆಗೋದ್ರದ್ದು ನಿಯಮ ಇಲ್ಲ. ಆದರೆ ಇವೆಲ್ಲದರ ಮೂಲಕನೇ ಆಗೋದು. ಅವಲಂಬನೆ ಯಾರ್ದರೆ ಮಾಡೋದು, ಹೊಟ್ಟೆದೊಳಗೆ ತಿನ್ನೋದು, ಆ ಭಕ್ಷ್ಯ ತಿನ್ನೋದು, ಯಾರ ಜೋಡಿರೇ ಯಾತ್ರೆಗೆ ಹೋಗೋದು. ಅರೆ ಅಂದು ಹೇಳಿದ್ದನ್ನು 2010 15 ವರ್ಷ ವ್ಯತೀತ ಆದವ್ರೆ. ಏನು ಹೇಳಿದ್ದಿತ್ತು? ಭಿನ್ನ ಭಾವ ಉಳ್ಳವರ ಜೊತೆ ಯಾತ್ರೆ ಸಲ್ಲದು. ಯಾತ್ರೆಗೆ ಹೋದ ಅರೆ ಅಂದು ಹೇಳಿದ್ದನ್ನು ಬ್ರಹ್ಮಾನಂದಣ್ಣ ಪದ್ಮಪುರಾಣ ಎಂದು ಬಂತು? 15ರೊಳಗೆ ಅಂದ್ರೆ ಬಂತು ಕಾಣಿಸ್ತಿತ್ತು. ಮುಂದೆ 5 ವರ್ಷಲೇ ಅದರೊಳಗೆ ಹೇಳಿದ. ಪದ್ಮಪುರಾಣದೊಳಗಲ್ಲ, ಪಾಂಡವ ಪುರಾಣದೊಳಗೆ ಹೇಳಿದ್ದಾರೆ. ಅನ್ಯ ಗರುಡ ಪುರಾಣಾದಿಗಳ ಆಧಾರ ಕೊಟ್ಟಿದ್ದಾರೆ ಶುಭಚಂದ್ರಾಚಾರ್ಯರು. ಏನ? ಭಕ್ಷಣ ಮಾಡೋರ ಜೊತೆಗೆ, ಕಂದಮೂಲ ಭಕ್ಷಣ ಮಾಡೋರ ಜೊತೆ, ರಾತ್ರಿ ಭೋಜನ ಮಾಡೋರ ಜೊತೆ ತೀರ್ಥಯಾತ್ರೆ ಆಗುವುದಿಲ್ಲ ಅಂಥೇಳಿ ಗರುಡ ಪುರಾಣದೊಳಗೆ ಹೇಳಿದಾರೆ ರೀ. ಜೈನ ಪುರಾಣದೊಳಗಲ್ಲ. ಅದನ್ನು ಇವರು ನಮ್ಮ ಜೈನಾಚಾರ್ಯರು ಹೇಳ್ತಾರೆ. ಅವ್ರು ಹಾಗೆ ಹೇಳ್ತಾರೆ ಅಂದಮೇಲೆ ನೀ ಹೇಗಿರ್ಬೇಕು ನೋಡಿ. ಅವ್ರದ್ದೆಲ್ಲ ಮುಗಿದ ನಂತರ ನಿಂದ ಶುರು ಆಗೋದಿದೆ, ನೀ ಹೇಗಿರ್ಬೇಕು ನೋಡಿ. ಜೈನ ಅಂತಂದ್ರೆ ಅದಕ್ಕೆ ಹೇಳ್ತಾ ನಾವು ಕುಲದಿಂದ, ದೇಹದಿಂದ, ವಸ್ತ್ರದಿಂದ, ನೀರು ಸೋಸೋದ್ರಿಂದ ಜೈನ ಆಗಿದ್ದೇವೆ. ಅದಕ್ಕೂ ಒಂದು ದೊಡ್ಡ ಸ್ಥಾನ ಹೇಳ್ತೀವಿ. ನೀರು ಸೋಸೋದು, ಓಹೋ ನೀವು ಜೈನರ ಅಂತ ಹೇಳಿ ಕೇಳ್ತಾರೆ. ಏನಿದೆ ರೀ, ಎಲ್ಲಿ ಬಂದುಬಿಟ್ಟಿದ್ದೇವೆ ನಾವು. ನಮ್ಮ ಜೈನತ್ವದ ಪರಿಚಯ ಇದೆ ಅದರಲ್ಲಿ. ನೀರು ಸೋಸೋದ್ರೊಳಗೆ, ನೀರು ಕುಡಿಯದೇ ಇರುವುದರೊಳಗಿದೆ ಜೈನತ್ವದ ಪರಿಚಯ. ನೀರೇನು ಸೋಸ್ತೀರಿ ಅಲ್ಲಿ ಇದ್ರ ಮೇಲಿಂದ, ಏನದ ಪ್ಲಾಟ್ಫಾರ್ಮ್ ಮೇಲಿಂದ. ಬೆಟ್ಟ ಹತ್ತೋದು, ಶಿಖರ್ಜಿ ಬೆಟ್ಟ ಹತ್ತೋದು, ಉಪವಾಸ ಇರ್ತಿದೆ. ಯಾಕೆ ಉಪವಾಸ ಆಗಿರ್ತಿದೆ? ಆತ್ಮನ ಹತ್ರ ವಾಸ ಇರ್ತಿದೆ ಪ್ರಭು. ಸ್ಪಷ್ಟ ಇದೆ ಅಲ್ಲಿ. ಗೌರಣ್ಣವ್ರು ಮಾಡ್ತಿದ್ದೇವೇನ್ರಿ? ನಾವು ಹತ್ತರೊಳಗೆ ಹೋಗಿದ್ದೇವೆ, ಹೋಗಿ ಬಂದು ಆಹಾರ ಮಾಡಿದ್ದೇವೆ ಇಲ್ಲ. ಯಾಕ? ಅದೊಂದು ಕ್ರಮ ಅಂಥೇಳಿ ಮಾಡಿದ್ದಿರಬಹುದು ನಾವು. ಆದರೆ ವಾಸ್ತವದಲ್ಲಿ ಅದರ ಹಿಂದೆ ಅರ್ಥ ಏನಿದೆ? ಆತ್ಮನ ಹತ್ರ ವಾಸ ಮಾಡಿದಾರಲ್ಲ. ಯಾರ ಪ್ರತ್ಯಕ್ಷ ಮೋಕ್ಷಕ್ಕೆ ಹೋಗಿದ್ದಾರೆ ಅಲ್ಲಿಂದ, ಅದನ್ನು ನೋಡಿದ ನಂತರ ಮತ್ತೆ ಆಹಾರದ ವಿಕಲ್ಪ ಬರ್ತಿದೆ. ಆ ಆನಂದದಿಂದ ಹೊಟ್ಟೆ ತುಂಬುವುದಿಲ್ಲ. ತುಂಬ್ತಿದ್ದೇನಿಲ್ರಿ, ಇಚ್ಛೆ ಅಭಾವ ಆಗುವುದಿಲ್ಲ. ಒಂದು ದಿವಸನೂ ಆಗದಿದ್ರೆ ಮತ್ತೆ ಅದಕ್ಕೆ ಸಂವೇದಗಿರಿ ದರ್ಶನ ಅಂತ ಹೇಳಿ
ಯಾತಕ ಅನ್ನೋದ್ರಿ ಅದ ಸಂವೇದಗಿರಿ ಎಲ್ಲಿದೆ ಹೇಳಿ. ಅದಕ್ಕೆ ಧರ್ಮ ಬಹಳ ಬೇರೆ ಇದೆ. ನಾವು ಏನೇನು ತಿಳ್ಕೊಂಡಿದ್ದೀವಲ್ಲ ಅದರೊಳಗನ ನಮ್ಮ ಭವ ಪೂರ್ಣ ಆಯಿತು ಅಂತಂದ್ರೆ ಭವ ಪರಂಪರೆಗೆ ಕೊನೆ ಬರೋ ಸಾಧ್ಯ. ಇದು ಸತ್ಯ ಮಾತು. ಹೇಗೆ ಬೇಕು ಹಾಗೆ ಮಾಡೋದು. ಯಾವ ಕಾರಣದಿಂದ? ವಿಪರ್ಯಯಾತ್, ಇಂಥ ಪರಿಣಾಮಗಳು ಮಿಥ್ಯಾತ್ವ ರೂಪವಿರುವ ಕಾರಣದಿಂದ. ಎಂಥ ಪರಿಣಾಮ? ಇವನನ್ನು ಸಾಯಿಸುವೆನು, ಇವನನ್ನು ಬದುಕಿಸುವೆನು. ಸಾಯಿಸುವೆನು ಅನ್ನೋ ಭಾವ ಬೇಕಾದ್ರೆ ನಮ್ಮಲ್ಲೇ ದಯಾಮಯಿ ಅದೇವಲ್ಲ, ನಮ್ಮಲ್ಲೇ ಇರಲಿಕ್ಕಿಲ್ಲ. ಬದುಕಿಸ್ತೇನೆ ಅನ್ನೋ ಭಾವಂತೂ ಇದೆಯಲ್ಲ, ಎಲ್ಲರಲ್ಲೇ ಇದೆ. ಅದರ ಸಲುವಾಗಿ ನೀರು ಸೋಸ್ತೇವೆ, ಅದರ ಸಲುವಾಗಿ ಕಣ್ಣು ಮೂಲು ಬಿಟ್ಟಿದ್ದೇವೆ, ಅದರ ಸಲುವಾಗಿ ನಿರೀಕ್ಷಣೆ ಮಾಡಿ ಪ್ರಕಾಶದೊಳಗೆ ಭೋಜನಾದಿಗಳನ್ನು ಮಾಡ್ತೇವೆ. ಹೌದೇನೆಲ್ಲ? ಯಾವೂ ಜೀವ ಸಾಯಬಾರ್ದು. ಹಾಗಾದರೆ ಇದು ವಿಪರ್ಯ ಇದೆ, ಇದರಿಂದ ಆಗ್ತಿದೆ ಬಂಧ ಅಂತ ಹೇಳಿ. ಹಾಗಾದ್ರೆ ಆ ಭಾವ ಬೇರೆ ಪ್ರಭು, ಮಿಥ್ಯಾತ್ವ ರೂಪ ಪರಿಣಾಮ ಇದ್ದಾರೆ. ಪರಿಣಾಮ ಬೇರೆ, ಆದರೆ ಆ ಪರಿಣಾಮ ಮಿಥ್ಯಾತ್ವ ರೂಪ ಇರುವುದರಿಂದ ನಿಷೇಧ ಇದೆ. ಅದನ್ನು ಹೋಗಲಾಡಿಸಬೇಕು. ಪರಿಣಾಮ ಇರೋವನ. ಅದಕ್ಕೆ ನೋಡ್ರಿ, ಇವತ್ತು ಅಷ್ಟಮಿ ತಿಥಿ ದಿವಸ ಹೇಳ್ತಾ ಇದ್ದೇನೆ, ಚಾರಿತ್ರದೊಳಗೆ ಪರಿಣಾಮದೊಳಗೆ ಪರಿವರ್ತನೆ ಮಾಡೋ ಸಾಧ್ಯ ಇಲ್ಲ, ಆದರೆ ದೃಷ್ಟಿಯೊಳಗೆ ಪರಿವರ್ತನೆ ಮಾಡೋದು ಸಾಧ್ಯ ಇದೆ. ಯಾಕೆ ಅಂತಂದ್ರೆ ದೃಷ್ಟಿ ಮತ್ತು ಜ್ಞಾನದೊಳಗೆ ಅಭೇದತೆ ಇದೆ. ಆ ಅಭೇದ ಇರುವಂಥ ಆತ್ಮನನ್ನು ಮುಖ್ಯ ಮಾಡಿಕೊಂಡ ನಂತರ ದೃಷ್ಟಿಯೊಳಗೆ ಪರಿವರ್ತನೆ ಆಗ್ತಿದೆ. ನಮ್ಮ ಕೈಯೊಳಗಿಲ್ಲ. ನಾನು ಹೇಗೆ ನೋಡೋದು ವಸ್ತುವನ್ನು, ಇದು ನನ್ನ ಕೈಯೊಳಗಿದೆ. ಅದಕ್ಕೆ 3 ದಿವಸದಿಂದ ಹೇಳಿತು, ಜ್ಞಾನದೊಳಗ ಜಿನೇಂದ್ರ ಪ್ರಭು ಹೇಳಿರುವ ಆಗಮದ ಅಭ್ಯಾಸ ದೀರ್ಘಕಾಲದವರೆಗೆ ಮಾಡಿದರನು ಕೂಡ ಆಗುವುದಿಲ್ಲ. ಇದರದ ತಾವು ಮರ್ಮ ತಿಳಿಯುವುದ ಏನಿದೆ, ಅಲ್ಲಿ ಪರಾಶ್ರಿತ ಇದೆ. ಜ್ಞಾನ ತತ್ವದ ನಿರ್ಣಯ ಮಾಡುವಲ್ಲಿ ಪರಾಶ್ರಿತ ಇದೆ. ಆದರೆ ಆ ಜ್ಞಾನ ಒಂದು ವೇಳೆ ಸ್ವಭಾವದ ಸನ್ಮುಖ, ಅಭೇದಿದೆ. ಎಲ್ಲಿದೆ ಜ್ಞಾನ ಮತ್ತು ದರ್ಶನ? ಅಭೇದ ಎಲ್ಲಿದೆ? ಆತ್ಮನಲ್ಲಿಯೂ ಏನು ಹೊರಗರೆ. ಇದು ಹೇಗಿದೆ ಹಾಗೇ ಶ್ರದ್ಧೆ ಮಾಡೋದಿದು ಆತ್ಮನ ದರ್ಶನ, ಇದು ಹಾಗಿದೆ ಹಾಗೇ ತಿಳಿಯೋದಿದು ಆತ್ಮನ ಜ್ಞಾನ. ಹಾಗೆ ಆ ಜ್ಞಾನ ದರ್ಶನ ಮಯನಾದಂಥ ಆತ್ಮನ ಸನ್ಮುಖ ಯಾವಾಗ ಜ್ಞಾನ ಆಗ್ತಿದೆಯೋ ಆವಾಗ ಅದರ ಜೊತೆಗೇನ ಇದೆ ಅಭೇದ ರೂಪದಿಂದ ಜ್ಞಾನ.